ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನುವಂಥ ವಿಷಯವನ್ನು ಅಧ್ಯಯನವನ್ನು ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳಲ್ಲಿ ಮಧ್ಯಂತರ ಸರಕು, ಅಂತಿಮ ಸರಕು, ಅನುಭೋಗದ ಸರಕು ಹಾಗೂ ಬಂಡವಾಳದ ಸರಕುಗಳನ್ನು ಕುರಿತು ಅಧ್ಯಯನವನ್ನು ಮಾಡಿ. ಅನುಭೋಗದ ಸರಕು ಅಂದರೆ ಏನು, ಅಂತಿಮ ಸರಕು ಅಂದರೆ ಏನು, ಬಂಡವಾಳದ ಸರಕು ಅಂದರೆ ಏನು, ಅನುಭೋಗದ ಸರಕುಗಳಂದರೆ ಏನು, ಅವುಗಳು ಹೇಗೆ ಏನಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಪರಿಗಣನೆಗೆ ಬರ್ತಾವ. ನಂತರ ಅವುಗಳ ನಡುವಿನ ವ್ಯತ್ಯಾಸವನ್ನು ಈಗಾಗಲೇ ಅಧ್ಯಯನವನ್ನು ಮಾಡೀವಿ. ಅದರ ಮುಂದುವರಿದಂಥ ಇತರೆ ಪರಿಕಲ್ಪನೆಗಳು ಅಂದರೆ ಅದರ ಮುಂದಿನ ಅಂಶಗಳು ಅಂದರೆ ಮೂಲಭೂತ ಕೆಲವೊಂದಿಷ್ಟು ಪರಿಕಲ್ಪನೆಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ದಾಸ್ತಾನು ಮತ್ತು ಹರಿವು. ದಾಸ್ತಾನು ಮತ್ತು ಹರಿವು. ದಾಸ್ತಾನು ಮತ್ತು ಹರಿವು ಎನ್ನುವಂಥ ಕಲ್ಪನೆಗಳು. ಇಲ್ಲಿ ದಾಸ್ತಾನು ಅಂದರೆ ಏನು, ದಾಸ್ತಾನು ರಾಷ್ಟ್ರೀಯ ವರಮಾನದಲ್ಲಿ ಹೆಂಗೆ ಲೆಕ್ಕಾಚಾರಕ್ಕೆ ಬರ್ತೈತಿ, ಹರಿವು ಅಂದರೆ ಏನು, ಈ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸಗಳು ಯಾವ ರೀತಿಯಾಗಿದ್ದಾವೆ ಎನ್ನುವಂಥದ್ದನ್ನು ಅಧ್ಯಯನ ಮಾಡೋಣ. ಹಾಗಾದ್ರೆ ದಾಸ್ತಾನು ಅಂದರೆ ಏನು? ವಿದ್ಯಾರ್ಥಿಗಳಲ್ಲಿ ಹೇಳ್ತಾರೆ, ಹಿಂದಿನ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಲಭ್ಯವಿರುವ ಪ್ರಮಾಣವನ್ನು ದಾಸ್ತಾನು ಎನ್ನುತ್ತೇವೆ. ಇಲ್ಲಿ ಹಿಂದಿನಿಂದ ಅಂದರೆ ಮೊದಲೇ ಏನಾಗಿರ್ತೈತಿ ಅಂತ ಹೇಳ್ತಾರೆ, ಸಂಗ್ರಹಣೆಯಾಗಿರ್ತೈತಿ. ಹಿಂದಿನಿಂದ ಸಂಗ್ರಹವಾಗಿರುವ, ಹಿಂದಿನಿಂದ ಅಂದ್ರೆ ನಾವು ಉತ್ಪಾದನೆ ಮಾಡಕತ್ತಿದಾಗಿಂದ ಸಂಗ್ರಹಣೆಯಾಗಿರುವಂಥ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಅಂದರೆ ಒಂದು ನಿರ್ದಿಷ್ಟವಾದಂಥ ಅವಧಿಯಲ್ಲಿ ಲಭ್ಯವಿರುವಂತಹ ಪ್ರಮಾಣವನ್ನು ನಾವೇನಂತ ಕರಿತೀವಿ, ದಾಸ್ತಾನು ಎಂದು ಕರೆಯುತ್ತೇವೆ. ದಾಸ್ತಾನು ಎಂದರೆ ಕೂಡಿಡುವುದು ಎಂದರ್ಥ. ಸಂಗ್ರಹಣೆ ಮಾಡುವುದು. ನಾವು ಉದಾಹರಣೆ ರೈತರ ಮನೆ ಐತೆ ತಿಳ್ಕೊರಿ, ರೈತರ ಮನೆಯಲ್ಲಿ ದಾಸ್ತಾನು ಮಾಡಿ ಇಡ್ತೀವಿ. ಅಂದರೆ ನಾವು ಬೆಳೆದಂಥ ಬೆಳೆಯ ಕಾಳುಗಳನ್ನು, ದವಸ ಧಾನ್ಯಗಳನ್ನು ಮುಂದಿನ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಗೆ ಬೇಕು, ಈ ವರ್ಷ ನಮಗೆ ಎಷ್ಟು ಬೇಕಾಗ್ತೈತಿ, ಈ ವರ್ಷದಲ್ಲಿ ನಾವು ಎಷ್ಟು ಅದನ್ನು ಉಪಯೋಗ ಮಾಡ್ತೀವಿ ಅಷ್ಟನ್ನು ನಾವೇನು ಮಾಡ್ತೀವಿ, ದಾಸ್ತಾನು ಮಾಡಿಡ್ತೀವಿ. ಅದೇ ಸಂಗ್ರಹಣೆ. ಅಂದರೆ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಲಭ್ಯವಿರುವಂತಹ, ಹಿಂದಿನಿಂದ ಸಂಗ್ರಹವಾಗಿರುವಂತಹ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಲಭ್ಯವಿರುವಂತಹ ಪ್ರಮಾಣವನ್ನು ನಾವೇನಂತ ಕರಿತೀವಿ, ದಾಸ್ತಾನು ಅಂತೇಳಿ ಕರಿತೀವಿ. ಅಂದರೆ ದಾಸ್ತಾನು ಎಂಬ ಪರಿಕಲ್ಪನೆಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಮಾಪನ ಮಾಡಲಾಗುತ್ತದೆ. ನೋಡಿದು ಒಂದು ನಿರ್ದಿಷ್ಟ ಅವಧಿ ಒಳಗಾಗಿ, ಈ ವರ್ಷದ ಅವಧಿ ಒಳಗೆ ಎಷ್ಟೈತಿ ಆ ವರ್ಷದ ಅವಧಿಯನ್ನೇ ಏನಪ್ಪ ಅಂದ್ರೆ ನಿರ್ದಿಷ್ಟ ಕಾಲಾವಧಿಯನ್ನೇ ಮಾತ್ರ ಏನು ಮಾಡ್ತೀವಿ, ಮಾಪನವನ್ನು ಮಾಡ್ತೀವಿ. ಆದ್ದರಿಂದ ದಾಸ್ತಾನು ಎಂಬುದು ಒಂದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದೆ. ನೋಡಿ, ದಾಸ್ತಾನು ಎನ್ನುವಂಥದ್ದು ಏನು ಹೇಳ್ತಾರೆ, ಒಂದು ಸ್ಥಿರಾತ್ಮಕ ಪರಿಕಲ್ಪನೆ, ಸ್ಥಿರವಾದಂಥ ರೀತಿಯಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಇತ್ಪ ನೋಡಿ, ಒಂದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದೆ. ಒಟ್ಟಾರೆ ದಾಸ್ತಾನು ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಲಭ್ಯವಿರುವ ಪ್ರಮಾಣವನ್ನು ತಿಳಿಸಿಕೊಡುತ್ತದೆ. ನೋಡಿ, ದಾಸ್ತಾನು ಎಂದರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಸಂಗ್ರಹವಿರುವಂಥ ಲಭ್ಯತೆಯ ಪ್ರಮಾಣ. ನಿಮಗೆ ಎಷ್ಟು ಸಿಗ್ತೈತಿಪ್ಪ, ಎಷ್ಟು ವಸ್ತುವನ್ನು ನೀವು ಪಡೆದುಕೊಳ್ಳೋಕೆ ಸಂಗ್ರಹಣೆ ಮಾಡಿಟ್ಟಿರಿ ಅನ್ನುವಂಥದ್ದನ್ನು ಈ ದಾಸ್ತಾನು ಎಂಬ ಪರಿಕಲ್ಪನೆ ನಮಗೇನು ಮಾಡ್ತೈತಿ, ತಿಳಿಸ್ಕೊಡ್ತೈತಿ. ಹಾಗಾದ್ರೆ ದಾಸ್ತಾನು ಎನ್ನುವಂಥದ್ದೊಂದು ಉದಾಹರಣೆ ನೋಡಿದ್ರೆ, ಒಂದು ಕಾಲೇಜಿನಲ್ಲಿ ನೋಡಿ, ಉದಾಹರಣೆ ನೋಡಿದರೆ ಒಂದು ಕಾಲೇಜಿನಲ್ಲಿ 2014ರಿಂದ ಉದಾಹರಣೆ ತೆಗೆದುಕೊಡ್ರಿ, 2014ರಿಂದ 2018ರವರೆಗೆ ನೋಡಿ, 2014ರಿಂದ 2018ರವರೆಗೆ. ಅಥವಾ ಇದನ್ನೇನು ಮಾಡ್ಕೊರಪ್ಪ ಅಂದ್ರೆ 2020 ಅಂತೇಳಿ ಮಾಡ್ಕೊರಿ. 2014ರಿಂದ 2020ರವರೆಗೆ ಲಭ್ಯವಿರುವಂಥ ಆ ಕಾಲೇಜಿನಲ್ಲಿ ಕುರ್ಚಿಗಳ ಪ್ರಮಾಣ ಎಷ್ಟಿದಾವ, ಟೇಬಲ್ಗಳ ಪ್ರಮಾಣ ಎಷ್ಟಿದಾವ ಮತ್ತು ಡೆಸ್ಕ್ಗಳ ಪ್ರಮಾಣವನ್ನು ನಾವೇನಂತೀವಿ, ಆ ಕಾಲೇಜಿನ ದಾಸ್ತಾನು ಎನ್ನಬಹುದು. ನೋಡಿ, ಆ ಕಾಲೇಜಿನಲ್ಲಿನ ದಾಸ್ತಾನುಗಳು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಸಂಗ್ರಹವಾಗಿರುವಂಥದ್ದು. ಇಲ್ಲಿಂದ ಏನಪ್ಪ ಅಂದ್ರೆ ಇಲ್ಲಿಯವರೆಗೆ ಸಂಗ್ರಹವಾಗಿರುವಂಥದ್ದನ್ನು ಏನಂತ ಕರಿತೀವಿ, ದಾಸ್ತಾನು ಅಂತೇಳಿ ಕರಿತೀವಿ. ಇಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ತೊಟ್ಟಿಯಲ್ಲಿ ಎಷ್ಟು ನೀರು ಇದೆ ಎಂಬುವುದನ್ನು ದಾಸ್ತಾನಿನ ಪರಿಕಲ್ಪನೆಯಾಗಿದೆ. ನೋಡು, ಒಂದು ತೊಟ್ಟಿಯಲ್ಲಿಗೆ ಎಷ್ಟು ನೀರೈತಿ ಆ ದಾಸ್ತಾನಿನ ಪರಿಕಲ್ಪನೆಯಾಗಿದೆ ಅಂತ ಹೇಳ್ತೀವಿ. ನಂತರ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಆಣೆಕಟ್ಟು.
ಒಂದು ನದಿಗೆ ನಾವೇನು ಕಟ್ತೀವಿ, ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ತೀವಿ. ಆ ಆಣೆಕಟ್ಟಿಗೆ ಬಂದು ಸಂಗ್ರಹಣೆ ಆಗ್ತೈತಿ ನೀರು. ನೋಡಿ, ಆ ನೀರು ಏನಾಗ್ತೈತಿ, ಸಂಗ್ರಹಣೆ ಆಗ್ತೈತಿ. ಅದನ್ನು ನಾವೇನಂತ ಕರಿತೀವಿ, ದಾಸ್ತಾನು ಅಂತೇಳಿ ಕರಿತೀವಿ. ಏನಂತಾರೆ ಉದಾಹರಣೆ, ಮನೆಯೊಳಗೆ ನೋಡ್ರಿ ನೆಟ್ಲ ಹಚ್ಚೋದಂತ ಕರಿತೀವಿ ನಾವು. ನೆಟ್ಟಿಲ್ಲ ಅಂದ್ರೆ ಚೀಲದೊಳಗೆ ಕಾಳನ್ನು ತುಂಬಿ ಸಂಗ್ರಹಣೆ ಮಾಡಿಡುವಂಥದ್ದು, ಅದು ಒಂದು ಏನಪ್ಪ ಅಂದ್ರೆ ದಾಸ್ತಾನು. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ದಾಸ್ತಾನಿನ ಪರಿಕಲ್ಪನೆ ಒಂದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದೆ. ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಲಭ್ಯವಿರುವಂಥ ಪ್ರಮಾಣವನ್ನು ನಮಗಿದೆ ಏನು ಮಾಡ್ತೈತಿ, ತಿಳಿಸ್ಕೊಡ್ತೈತಿ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ದಾಸ್ತಾನು ಅಂತೇಳಿ ಕರಿತೀವಿ. ಇನ್ನಂತರ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಹರಿವು. ಹರಿವು ಅಂದರೆ ಏನು? ಇಲ್ಲಿ ಒಂದು ಕಾಲಾವಧಿಯಲ್ಲಿ ದಾಸ್ತಾನಿನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನು ಹರಿವು ಎನ್ನುತ್ತೇವೆ. ಇಲ್ಲೇನ ದಾಸ್ತಾನಾಗಿರ್ತೈತ್ಲ, ಈ ದಾಸ್ತಾನಿಗೆ ಮಾಡುವಂಥ ಹೆಚ್ಚುವರಿ ಸೇರ್ಪಡೆ. ಮೊದಲು ಏನಿರ್ತಾವ್ರಿ, ವಸ್ತುಗಳಿರ್ತಾವ. ಆ ವಸ್ತುವಿಗೆ ತಂದು ಇನ್ನಷ್ಟು ವಸ್ತುವನ್ನು ಏನು ಮಾಡಿದ್ರಿ, ಸಂಗ್ರಹಣೆಯನ್ನು ಮಾಡುವಂಥದ್ದು. ಅದನ್ನು ನಾವೇನಂತ ಕರಿತೀವಿ, ಹರಿವು ಅಂತ ಕರಿತೀವಿ. ಅದರಲ್ಲಿ ಹರಿವು ಒಂದು ಚಲನಾತ್ಮಕ ಪರಿಕಲ್ಪನೆಯಾಗಿದೆ. ನೋಡಿದ್ದು ನಿಂತ ನೀರಲ್ಲ, ಇದು ನಿಸ್ಥಿರವಾದಂಥದ್ದಲ್ಲ. ಇದು ಏನಾಗೈತ್ರಿ, ಚಲನಾತ್ಮಕ ಪರಿಕಲ್ಪನೆಯಾಗಿದೆ. ಅಂದ್ರೆ ಇದು ಬದಲಾವಣೆಯ ಸ್ವಭಾವವನ್ನು ಹೊಂದೈತಿ. ಇಲ್ಲಿ ದಾಸ್ತಾನು ಹರಿವು ಎನ್ನುವಂಥದ್ದು ಒಂದು ಚಲನಾತ್ಮಕ ಪರಿಕಲ್ಪನೆಯಾಗಿದೆ. ಹಾಗೂ ಹರಿವು ಎಂಬ ಪರಿಕಲ್ಪನೆಯನ್ನು ಒಂದು ಸಮಯದ ಅವಧಿಯಲ್ಲಿ ಮಾಪನ ಮಾಡಲಾಗುತ್ತದೆ. ನೋಡಿ, ಹರಿವು ಎನ್ನುವಂಥದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಪನ ಮಾಡಲಾಗುತ್ತದೆ. ಉದಾಹರಣೆ ಆಗಲೇ ನೋಡಿದ್ರಿ, 2014ರಿಂದ 2020ರವರೆಗಾಗಿ ಕುರ್ಚಿಗಳು, ಡೆಸ್ಕ್ಗಳು ಮತ್ತು ಡಯಾಸ್ಗಳಂತ ನೋಡಿದ್ವಿ. ಅಲ್ಲಿ ಹೆಚ್ಚುವರಿಯಾಗಿ ತಂದಿದ್ದು ಚೇರ್ಗಳನ್ನು ಎಷ್ಟು ಹೊಸದಾಗಿ ತಂದೀವಿ, ಎಷ್ಟು ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಕುರ್ಚಿಗಳನ್ನು ತಂದೀವಿ, ಡೆಸ್ಕ್ಗಳನ್ನು ತಂದೀವಿ, ಡಯಾಸ್ಗಳನ್ನು ತಂದೀವಿ. ಹೊಸದಾಗಿ ಸೇರ್ಪಡೆ ಮಾಡುವಂಥದ್ದು. ಈಗಾಗಲೇ ಇರುವಂಥ ವಸ್ತುಗಳಿಗೆ ಇನ್ನಷ್ಟು ಹೊಸ ವಸ್ತುಗಳನ್ನು ಏನಪ್ಪ ಅಂದ್ರಲ್ಲಿ ತಂದು ಸೇರ್ಪಡೆ ಮಾಡುವುದನ್ನು ನಾವೇನಂತ ಕರಿತೀವಿ, ಹರಿವು ಅಂತೇಳಿ ಕರಿತೀವಿ. ಇನ್ನಂತರ ಎರಡನೇ ಉದಾಹರಣೆ ನೋಡಿದ್ರಿ, ಹರಿವು ಎನ್ನುವಂಥದ್ದನ್ನು ನೋಡಿದ್ರಿ, ಆಣೆಕಟ್ಟನ್ನು. ಒಂದು ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ತೀವಿ ಅಂತ ನೋಡಿದ್ವಿ. ಆ ಅಡ್ಡಲಾಗಿ ಕಟ್ಟಿದಂಥ ಆಣೆಕಟ್ಟಿನಿಂದ ನೀರನ್ನು ಏನಪ್ಪ ಅಂದ್ರೆ ನಾವು ತರ್ತೀವಲ್ಲ, ಅದು ಹರಿವು. ನಂತರ ಒಂದು ಟಾಕಿಯಲ್ಲಿ ನೀರನ್ನು ಸಂಗ್ರಹಣೆ ಮಾಡಿರ್ತಿಲ್ಲ, ನೀರಿನ ಸಂಗ್ರಹಣೆಯನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಏನು, ಹರಿವು. ಇಲ್ಲಿ ಕೊಳಾಯಿ ಮೂಲಕ ನೀರು ಬೀಳ್ತೈತಿ, ಒಂದು ನಲ್ಲಿಯ ಮೂಲಕ ನೀರು ಬೀಳ್ತೈತಿ. ಆ ನಲ್ಲಿಯ ಮೂಲಕ ನೀರು ಬರೋದು ಅದೇನ್ರಿ, ಹರಿವು. ಅದು ಬಕೆಟ್ ಒಳಗೆ ಬಂದು ಸಂಗ್ರಹಣೆ ಆಗೋದೇನ್ರಿ, ದಾಸ್ತಾನು. ನೋಡಿ, ಈ ರೀತಿಯಾಗಿ ದಾಸ್ತಾನು ಮತ್ತು ಹರಿವು ಎನ್ನುವಂಥದ್ದನ್ನು ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸಗಳು, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸಗಳು. ಹಾಗಾದ್ರೆ ದಾಸ್ತಾನು ಅಂದ್ರೆ ಏನು, ಹರಿವು ಅಂದ್ರೆ ಏನು? ಇಲ್ಲಿ ವಿದ್ಯಾರ್ಥಿಗಳೇ ದಾಸ್ತಾನು ಅಂದರೆ ಹೇಳ್ತಾರೆ, ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಅವಧಿಗೆ ಲಭ್ಯವಿರುವಂತಹ ಪ್ರಮಾಣವನ್ನು ನಾವೇನಂತೀವಿ, ದಾಸ್ತಾನು ಅಂತ ಕರಿತೀವಿ. ಹರಿವು ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನು ಹರಿವು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ ಬರುವಂಥ ವ್ಯತ್ಯಾಸ, ದಾಸ್ತಾನು ಒಂದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದೆಯೇ. ನೋಡಿ, ದಾಸ್ತಾನು ಎನ್ನುವಂಥದ್ದು ಒಂದು ಸ್ಥಿರಾತ್ಮಕ ಕಲ್ಪನೆಯಾಗಿದೆ. ಅದರ ಹರಿವು ಎನ್ನುವಂಥದ್ದು ಒಂದು ಚಲನಾತ್ಮಕ ಕಲ್ಪನೆಯಾಗಿದೆ. ನೋಡಿ, ಎರಡನೇ ವ್ಯತ್ಯಾಸ, ಇದು ಸ್ಥಿರಾತ್ಮಕ ಕಲ್ಪನೆ ದಾಸ್ತಾನು, ಹರಿವು ಚಲನಾತ್ಮಕ ಕಲ್ಪನೆ. ಇನ್ನು ನೆಕ್ಸ್ಟ್ ಮೂರನೇ ವ್ಯತ್ಯಾಸ, ದಾಸ್ತಾನು ಎಂಬ ಪರಿಕಲ್ಪನೆಯನ್ನು ಒಂದು ನಿರ್ದಿಷ್ಟ ಕಾಲದಲ್ಲಿ ಲಭ್ಯವಿರುವ ಪ್ರಮಾಣವನ್ನು ಮಾಪನ ಮಾಡಲಾಗುತ್ತದೆ. ನೋಡಿ, ದಾಸ್ತಾನು ಎಂದರೆ ಒಂದು ನಿರ್ದಿಷ್ಟವಾದಂಥ ಕಾಲಾವಧಿಯಲ್ಲಿ ಲಭ್ಯವಿರುವಂತಹ ಪ್ರಮಾಣವನ್ನು ಮಾಪನ ಮಾಡಲಾಗುತ್ತದೆ. ಆದರೆ ಹರಿವು ಎನ್ನುವಂಥದ್ದು ಹಲವು ಗಂಟೆ, ದಿನ, ಒಂದು ತಿಂಗಳು ಆಗುವ ಸೇರ್ಪಡೆಯನ್ನು ವ್ಯಕ್ತಪಡಿಸುತ್ತದೆ. ನೋಡಿ, ಇದು ಚಲನಾತ್ಮಕವಾಗಿದೆ. ಒಂದು ದಿನಕ್ಕೆ ಬಂದು ಸೇರ್ಪಡೆ ಆಗಿರ್ಬೋದು, ಒಂದು ಗಂಟೆಗೆ ಆಗಿರ್ಬೋದು, ಒಂದು ದಿನಕ್ಕಾಗಿರ್ಬೋದು, ಏನ್ರಿ ಒಂದು ತಿಂಗಳಿಗೆ ಆಗಿರ್ಬೋದು. ಈ ರೀತಿಯಾಗಿ ಬಂದು ಸೇರ್ಪಡೆಯಾಗುವುದನ್ನು ನಾವೇನಂತ ಕಲ್ಪನೆಯನ್ನು ಹರಿವು ಅಂತೇಳಿ ಕರಿತೀವಿ. ಈ ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ಕೊಳದಲ್ಲಿ ಸಂಗ್ರಹವಾಗಿರುವ ನೀರು, ಬಕೆಟ್ನಲ್ಲಿ ಸಂಗ್ರಹಿಸಿರುವಂಥ ನೀರು, ಏನಪ್ಪ ಅಂದ್ರೆ ಜನರು ಸಂಗ್ರಹಿಸಿದಂಥ ಸಂಪತ್ತು, ಗೋಧಿ ಸಂಗ್ರಹಣೆ ಪ್ರಮಾಣ, ಇವುಗಳೆಲ್ಲವೂ ದಾಸ್ತಾನುಗಳಿಗೆ ಉದಾಹರಣೆಯಾಗ್ಯಾವ. ನೋಡಿ, ದಾಸ್ತಾನುಗಳಿಗೆ ಉದಾಹರಣೆ ನೋಡಿದ್ರೆ, ಕೊಳದಲ್ಲಿ ಸಂಗ್ರಹಿಸಲಾದಂಥ ನೀರು ಅಂದ್ರೆ ಒಂದು ಕೊಳ, ಒಂದು ಏನಪ್ಪ ಅಂದ್ರೆ ಸಂಗ್ರಹಣೆ ಆದಂಥ ಕೊಳ ಐತಿ, ಆ ಕೊಳದಲ್ಲಿ ಸಂಗ್ರಹಣೆ ಆದಂಥ ನೀರು. ನಂತರ ಬಕೆಟ್ನಲ್ಲಿ ಸಂಗ್ರಹಣೆ ಆದಂಥ ನೀರು. ನಂತರ ಜನರು ಸಂಗ್ರಹಿಸಿದಂಥ ಸಂಪತ್ತು. ಜನ ಏನು ಮಾಡ್ತಾರೆ, ಆದಾಯದವನ್ನು ಸಂಪತ್ತಿನ ಮೂಲಕ ಸಂಗ್ರಹಣೆ ಮಾಡಿ ಇಟ್ಕೋತಾರೆ. ನಂತರ ಗೋಧಿಯ ಸಂಗ್ರಹಣೆ, ರೈತರು ತಮ್ಮ ಮನೆಯಲ್ಲಿ, ಈಗಾಗಲೇ ನಾವು ಉದಾಹರಣೆ ಹೇಳಿದಂಗೆ ರೈತರು ತಮ್ಮ ಮನೆಯಲ್ಲಿ ಗೋಧಿಯನ್ನು ಸಂಗ್ರಹಣೆ ಮಾಡಿ ಇಡ್ತಾರೆ. ಅದು ಏನ್ರಿ, ದಾಸ್ತಾನು. ಈ ದಾಸ್ತಾನುಗಳಿಗೆ ಇವೇನಾಗ್ಯಾವ್ರಿ, ಉದಾಹರಣೆ ಆಗ್ಯಾವ. ಆದರೆ ಹರಿವಿಗೆ ಉದಾಹರಣೆ ಹೇಳ್ತಾರೆ ನೋಡ್ರಿ, ನದಿಯಲ್ಲಿ ಹರಿಯುವ ನೀರು. ಯಾಕಂದ್ರೆ ನಿಮ್ಗೆ ಏನ್ರಿ, ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟಿ ಆಣೆಕಟ್ಟನ್ನು ನೀರು ಸಂಗ್ರಹಣೆ ಮಾಡ್ತೀವಿ. ನಂತರ ಅದು ಉಪಯೋಗಕ್ಕೆ ನದಿ ಮೂಲಕ ನೀರು ಹರಿತೈತಿ.
ಆ ನದಿಯ ಮೂಲಕ ಹರಿಯುವಂಥ ನೀರು. ಏನಪ್ಪ ಅಂದ್ರೆ ನಲ್ಲಿಯಿಂದ ಬಕೆಟಿಗೆ ತುಂಬಿಸುವಂಥ ನೀರು ಬೀಳ್ತಾ ಇರ್ತೈತಿ, ನಲ್ಲಿಯಿಂದ ಬಕೆಟಿಗೆ ಬೀಳ್ತಾ ಇರ್ತೈತಿ. ನಲ್ಲಿಯಿಂದ ಬೀಳುವುದು ಹರಿವು, ಅದು ಏನಪ್ಪ ಅಂದ್ರೆ ಬಕೆಟಿಗೆ ಬಂದು ಸಂಗ್ರಹಣೆ ಆಗೋದು ದಾಸ್ತಾನವಾಗಿರ್ತೈತಿ. ಈ ರೀತಿಯಾಗಿ ನಲ್ಲಿಯಿಂದ ಬೀಳುವಂಥ ನೀರು. ನಂತರ ಜನರ ಆದಾಯ ಏನಾಗ್ತೈತಿ ರೀ, ಬದಲಾವಣೆ ಆಗ್ತಾ ಇರ್ತೈತಿ. ನಂತರ ಗೋಧಿಯ ಮಾರಾಟದ ಪ್ರಮಾಣ ನೋಡಿ, ಆ ವ್ಯಕ್ತಿ ಸಂಗ್ರಹಣೆ ಮಾಡಿರ್ತಾನ, ನಂತರ ಅದನ್ನ ಏನಪ್ಪ ಅಂದ್ರೆ ಅನುಕೂಲಕ್ಕೆ ತಕ್ಕಂತೆ ಮಾರಾಟ ಮಾಡ್ತಾನ. ಇವೆಲ್ಲವುಗಳು ಹರಿವಿಗೆ ಏನಾಗ್ಯಾವ ಅಂತ ಹೇಳ್ತೀವಿ, ಉದಾಹರಣೆ ಆಗ್ಯಾವ ಅಂತ ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ದಾಸ್ತಾನು ಮತ್ತು ಹರಿವು ಎನ್ನುವಂಥ ಪರಿಕಲ್ಪನೆಯನ್ನು ನಾವು ರಾಷ್ಟ್ರೀಯ ಏನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಈ ನಂತರ ಬರುವಂಥದ್ದು ನೋಡ್ರಿ, ನಂತರ ಬರುವಂಥ ಅಂಶ ಯಾವುದಂದ್ರೆ ರೀ, ಒಟ್ಟು ಹೂಡಿಕೆ ನೋಡಿ. ನಂತರ ಬರುವಂಥದ್ದು ಒಟ್ಟು ಹೂಡಿಕೆ. ಹಾಗಾದ್ರೆ ಒಟ್ಟು ಹೂಡಿಕೆ ಅಂದರೆ ಏನು? ಬಂಡವಾಳ ಸರಕುಗಳನ್ನು ಒಳಗೊಂಡಿರುವ ನಮ್ಮ ಅಂತಿಮ ಉತ್ಪನ್ನದ ಭಾಗವನ್ನು ಆರ್ಥಿಕತೆಯ ಒಟ್ಟು ಹೂಡಿಕೆ ಎನ್ನುತ್ತೇವೆ. ನೋಡಿ, ಇಲ್ಲಿ ಬರುವಂಥ ಸರಕುಗಳು ಯಾವತ್ತು ಹೇಳ್ತಾರೆ, ಬಂಡವಾಳದ ಸರಕುಗಳನ್ನು ಒಳಗೊಂಡಿರುವಂಥದ್ದು. ಈಗಾಗಲೇ ಬಂಡವಾಳದ ಸರಕುಗಳಂದ್ರೆ ನೋಡಿವಿ ನಾವು, ಆ ಬಂಡವಾಳದ ಸರಕುಗಳನ್ನು ಒಳಗೊಂಡಿರುವಂಥವು ನಮ್ಮ ಅಂತಿಮ ಉತ್ಪನ್ನದ ಭಾಗವನ್ನು ಅಂತಿಮವಾದಂಥ ರೀತಿಯಲ್ಲಿ ಕೊನೆಯದಾಗಿ ಏನಪ್ಪ ಅಂದ್ರೆ ಸರಕು ಅನುಭೋಗಕ್ಕಾಗಿ ಸಿಗ್ತೈತಿಲ್ಲ, ಆ ಅಂತಿಮ ರೀತಿಯ ಉತ್ಪನ್ನದ ಭಾಗವನ್ನು ಆರ್ಥಿಕತೆಯ ಒಟ್ಟು ಹೂಡಿಕೆ ಅಂತೇಳಿ ಕರಿತೀವಿ. ಅಂದರೆ ನಾವಿಲ್ಲಿ ಎಷ್ಟು ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಿದ್ದೀವಿ. ಹಾಗಾದರೆ ಒಟ್ಟು ಹೂಡಿಕೆ ಉದಾಹರಣೆ ಹೇಳ್ತಾರೆ ರೀ, ಯಂತ್ರೋಪಕರಣಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಸಲಕರಣೆಗಳಿಗಾಗಿ ಮಾಡಿದ ಹೂಡಿಕೆ ಆಗಿರ್ಬೋದು, ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಮಾಡಿದಂಥ ಹೂಡಿಕೆ ಆಗಿರ್ಬೋದು, ಕಚೇರಿ ಸ್ಥಳಗಳಲ್ಲಿ ಮಾಡಿದಂಥ ಹೂಡಿಕೆ ಆಗಿರ್ಬೋದು, ದಾಸ್ತಾನು ಮಳಿಗೆಗಳನ್ನು ನಿರ್ಮಾಣ ಮಾಡಲು ಹೂಡಿಕೆ ಆಗಿರ್ಬೋದು, ರಸ್ತೆಗಳ ನಿರ್ಮಾಣಕ್ಕಾಗಿ ಸೇತುವೆಗಳು ಮುಂತಾದ ಮೂಲ ಸೌಕರ್ಯಗಳ ಮೇಲೆ ಮಾಡಿದಂಥ ಹೂಡಿಕೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳ್ತಾರೆ, ಒಟ್ಟು ಹೂಡಿಕೆ ಅಂತೇಳಿ ಕರೀತಾರ. ನೋಡಿ, ಇವೆಲ್ಲ ಏನು ಹೇಳ್ತಾರೆ, ಅಂತಿಮ ಉತ್ಪನ್ನ, ಕೊನೆಯದಾಗಿ ತಯಾರಾದಂಥ ಉತ್ಪನ್ನದ ಭಾಗ, ಕೊನೆಯದಾದಂಥ ರೀತಿಯಲ್ಲಿ ತಯಾರಾದಂಥ ಉತ್ಪನ್ನದ ಭಾಗವನ್ನು ಏನಂತ ಕರಿತೀವಿ, ಒಟ್ಟು ಹೂಡಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಬಂಡವಾಳದ ಸರಕುಗಳು ಈಗಾಗಲೇ ಅಸ್ತಿತ್ವದಲ್ಲಿರುವ ಬಂಡವಾಳದ ದಾಸ್ತಾನಿಗೆ ಸೇರ್ಪಡೆಯಾಗುವುದಿಲ್ಲ. ನೋಡಿ, ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಬಂಡವಾಳದ ಸರಕುಗಳು ಬಂಡವಾಳದ ದಾಸ್ತಾನಿಗೆ ಸೇರ್ಪಡೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವು ಆಗಾಗಲೇ ಖರ್ಚಾಗಿರ್ತೈತಿ, ಅವು ಆಗಲೇ ನಿರ್ಮಾಣ ಆಗಿರ್ತಾವ, ಅವುಗಳು ಏನಾಗಂಗಿಲ್ಲ ರೀ, ಸೇರ್ಪಡೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಒಟ್ಟು ಹೂಡಿಕೆ ಅಂತೇಳಿ ಕರಿತೀವಿ. ಇನ್ನು ನಂತರ ಬರುವಂಥದ್ದು ನೋಡ್ರಿ, ಪ್ರಮುಖವಾಗಿರುವಂಥದ್ದು ಸವಕಳಿಯ ವೆಚ್ಚ. ಸವಕಳಿಯ ವೆಚ್ಚ ನಂತರ ಬರುವಂಥದ್ದು ಸವಕಳಿಯ ವೆಚ್ಚ. ಸವಕಳಿ ಅಂದರೆ ಏನು? ಉತ್ಪಾದನೆಯಲ್ಲಿ ದೀರ್ಘಾವಧಿಯಲ್ಲಿ ಬಳಸಿದ ಬಂಡವಾಳದ ಸರಕುಗಳ ಸವಕಳಿಯನ್ನು ಸರಿಪಡಿಸುವಿಕೆ ಮಾಡಲಾಗುವ ವೆಚ್ಚವನ್ನು ಸವಕಳಿ ವೆಚ್ಚ ಎನ್ನುತ್ತೇವೆ. ನೋಡಿ, ಸವಕಳಿ ವೆಚ್ಚ ಅಂದರೆ ಹೇಳ್ತಾರೆ, ಉತ್ಪಾದನೆಯಲ್ಲಿ ದೀರ್ಘಾವಧಿಯಲ್ಲಿ ಬಳಸಲಾದ ಬಂಡವಾಳದ ಸರಕುಗಳು. ಅಂದರೆ ಬಂಡವಾಳದ ಸರಕುಗಳಂದ್ರೆ ನೋಡ್ರಿ, ನೀವು ಯಂತ್ರೋಪಕರಣಗಳು, ಕಟ್ಟಡಗಳು, ಸಲಕರಣೆಗಳಂತ ನೋಡಿರಿ, ಅವುಗಳನ್ನು ಸರಿಪಡಿಸಲು, ಸವಕಳಿಯಾದಂಥವುಗಳನ್ನು ಸರಿಪಡಿಸಲು ಮಾಡಲಾಗುವ ವೆಚ್ಚವನ್ನು ಸವಕಳಿಯ ವೆಚ್ಚ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಬಂಡವಾಳ ನಿಯಮಿತ ಸವಕಳಿಯ ಏನಪ್ಪ ಅಂದ್ರೆ ಹರಕಲಿಗೆ ಮಾಡಲಾಗುವ ಅವಕಾಶವನ್ನು ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದನ್ನು ಸವಕಳಿಯ ವೆಚ್ಚವನ್ನು ನಾವೇನು ಮಾಡ್ತೀವಿ, ಗುಡಿಸ್ತೀವಿ. ಹಾಗಾದರೆ ಸವಕಳಿ ವೆಚ್ಚ ಅಂದರೆ ಹೇಳ್ತಾರೆ, ಬಂಡವಾಳದ ನಿಯಮಿತ ಸವಕಲು ಅಂದ್ರೆ ಮಾಡಿದಂಥ ವೆಚ್ಚದಲ್ಲಿ ನಿಯಮಿತ ಸವಕಲು ಖರ್ಚು ಮಾಡುವಂಥದ್ದು. ಎದಕ್ಕೆ ಖರ್ಚು ಮಾಡ್ತಾವ್ರಿ? ಅವಕಾಶಗಳನ್ನು ಮಾಡಿಕೊಡೋದು. ಎದಕ್ಕೆ ರೀ? ಹರಕಲಿಗೆ. ಅಂದ್ರಲ್ಲಿ ಯಂತ್ರೋಪಕರಣಗಳಂತ ತಗೋರಿ, ಆ ಯಂತ್ರೋಪಕರಣಗಳು ಮಷಿನ್ಗಳು ಏನಾಗಿರ್ತಾವೆ ರೀ, ದೀರ್ಘಾವಧಿಯಲ್ಲಿ ಚಲನೆ ಮಾಡಿರ್ತಾವ. ಆ ದೀರ್ಘಾವಧಿಯಲ್ಲಿ ಅವುಗಳು ಬಳಸಿದ್ದರಿಂದ ಅವುಗಳಲ್ಲಿ ಸವಕಳಿ ಉಂಟಾಗಿರ್ತೈತಿ. ಆ ಸವಕಳಿಯನ್ನು ಸರಿಪಡಿಸಕ್ಕೆ ಮಾಡುವಂಥ ವೆಚ್ಚ. ಉದಾಹರಣೆ, ಒಂದು ಕೈಗಾರಿಕೆ ತೆಗೆದುಕೊಳ್ರಿ. ಕೈಗಾರಿಕೆ ಕೆಲವೊಂದಿಷ್ಟು ಅವರಿಗೆ ಏನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತೈತಿ. ನಂತರ ಕೆಲವೊಂದಿಷ್ಟು ದಿನಗಳವರೆಗೆ ಅದೇನಾಗ್ತೈತಿ, ಕೈಗಾರಿಕೆ ಬಂದಾಗಿರ್ತೈತಿ, ಉತ್ಪಾದನೆಯನ್ನು ಸ್ಥಗಿತಗೊಳಿಸಿರ್ತೈತಿ. ಆ ಸ್ಥಗಿತಗೊಳಿಸಿದಂಥ ಸಮಯದಲ್ಲಿ ಯಂತ್ರೋಪಕರಣಗಳನ್ನು ಏನು ಮಾಡಿದ್ರಿ, ರಿಪೇರಿ ಮಾಡುವಂಥದ್ದು. ಹೊಸದಾದಂಥ ಸಲಕರಣೆಗಳನ್ನು ತಂದಿರ್ತಿಲ್ಲ, ಸಲಕರಣೆಗಳಲ್ಲಿ ಆಗುವಂಥ ಡ್ಯಾಮೇಜ್ಗಳನ್ನು, ಆ ಸಲಕರಣೆಗಳಲ್ಲಿ ಆದಂಥ ತೊಂದರೆಗಳನ್ನು ನಿವಾರಣೆ ಮಾಡುವಂಥದ್ದು. ನಂತರ ಕಟ್ಟಡಗಳನ್ನು ಏನಪ್ಪ ಅಂದ್ರೆ ಕಟ್ಟಿರ್ತೀವಿ, ಅದನ್ನ ಹಂಗೆ ಬಿಡಂಗಿಲ್ಲ, ಅದಕ್ಕೆ ಹೊಸದಾಗಿ ಏನು ಮಾಡ್ತೀವಿ, ಮತ್ತೆ ಸುಣ್ಣ ಬಣ್ಣವನ್ನು ಬಳಿತೀವಿ, ಹೊಸದಾದಂಥ ಆಕಾರವನ್ನು ಕೊಡ್ತೀವಿ, ಅಲ್ಲಿ ಮಾಡುವಂಥ ವೆಚ್ಚ. ಇವುಗಳನ್ನು ಏನಂತ ಕರಿತೀರಿ, ಸವಕಳಿ ವೆಚ್ಚ ಅಂತೇಳಿ ಕರೀತಾರೆ. ಈ ಸವಕಳಿ ವೆಚ್ಚವನ್ನು ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ರೀ, ನಿವ್ವಳ ಹೂಡಿಕೆ
ನಿವ್ವಳ ಹೂಡಿಕೆ ಈಸ್ ಈಕ್ವಲ್ ಟು ಒಟ್ಟು ಹೂಡಿಕೆ ಮೈನಸ್ ಸವಕಳಿ ನೋಡಿ. ಸವಕಳಿಯ ವೆಚ್ಚ ಹೆಂಗೆ ನಮಗೆ ಸಿಗ್ತೈತಪ್ಪ ಅಂದ್ರೆ ನಿವ್ವಳ ಹೂಡಿಕೆ ನಾವೆಷ್ಟು ಹೂಡಿಕೆಯನ್ನು ಮಾಡಿದ್ದೀವಿ, ನಿವ್ವಳವಾದಂಥ ರೀತಿಯಲ್ಲಿ ನಾವೆಷ್ಟು ಹೂಡಿಕೆಯನ್ನು ಮಾಡಿದ್ದೀವಿ, ಆ ನಿವ್ವಳ ಹೂಡಿಕೆಯಲ್ಲಿ ಒಟ್ಟು ಹೂಡಿಕೆ ಮೈನಸ್, ನಮಗೆ ನಿವ್ವಳ ಹೂಡಿಕೆ ಸಿಗಬೇಕಾದ್ರೆ ಒಟ್ಟು ಹೂಡಿಕೆ ಮೈನಸ್, ಒಟ್ಟು ಹೂಡಿಕೆಯಲ್ಲಿ ಈ ಸವಕಳಿಯ ವೆಚ್ಚವನ್ನು ಕಳೆದಾಗ ನಾವೆಷ್ಟು ಖರ್ಚು ಮಾಡಿದ್ದೀವಿ, ನಾ ಇಷ್ಟು ಪ್ರಮಾಣದಲ್ಲಿ ಹೂಡಿಕೆ ಮಾಡಿದಾಗ ಅದಕ್ಕೆ ಎಷ್ಟು ಖರ್ಚು ಮಾಡಿ ಆ ಸವಕಳಿಯ ವೆಚ್ಚವನ್ನು ಕಳೆದಾಗ ನಮಗೇನು ಸಿಗ್ತೈತಿ ರೀ, ನಿವ್ವಳ ಹೂಡಿಕೆ ಎನ್ನುವಂಥದ್ದು ಸಿಗ್ತೈತಿ. ಈ ರೀತಿಯಾಗಿ ಬಂಡವಾಳ ಏನಪ್ಪ ಅಂದ್ರೆ ಸವಕಳಿಯ ವೆಚ್ಚದ ಮೂಲಕ ನಾವೇನು ಮಾಡ್ತೀವಿ, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ಅಧ್ಯಯನವನ್ನು ಮಾಡ್ಕೋತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳನ್ನು ಏನಪ್ಪ ಅಂದ್ರೆ 7 ಅಂಶಗಳ ಮೂಲಕ, ಮೊದಲೇದು ಮಧ್ಯಂತರ ಸರಕು, ಎರಡನೇದಾಗಿ ಬರುವಂಥದ್ದು ಅಂತಿಮ ಸರಕು, ಮೂರನೇದಾಗಿ ಬರುವಂಥದ್ದು ಅನುಭೋಗದ ಸರಕು, ನಾಲ್ಕನೇದಾಗಿ ಬರುವಂಥದ್ದು ಬಂಡವಾಳದ ಸರಕು, ಐದನೇದಾಗಿ ಬರುವಂಥದ್ದು ದಾಸ್ತಾನು ಮತ್ತು ಹರಿವು, ಆರನೇದಾಗಿ ಬರುವಂಥದ್ದು ಒಟ್ಟು ಹೂಡಿಕೆ, ಏಳನೇದಾಗಿ ಕೊನೆಯದಾಗಿ ಬರುವಂಥದ್ದು ಸವಕಳಿಯ ವೆಚ್ಚ. ಈ 7 ಅಂಶಗಳ ಮೂಲಕ ನಾವೇನು ಮಾಡ್ತೀವಿ ರೀ, ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು ಇವು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ, ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಇವುಗಳು ಹೇಗೆ ಗಣನೆಗೆ ತೆಗೆದುಕೊಂಡು ಆದಾಯವನ್ನು ನಾವೇನು ಮಾಡ್ತೀವಿ, ಅಂದಾಜು ಮಾಡ್ತೀವಿ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಇಷ್ಟು ಏನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು. ಈ ನಂತರ ಬರುವಂಥದ್ದು ನೋಡ್ರಿ ವಿದ್ಯಾರ್ಥಿಗಳೇ, ಅತ್ಯಂತ ಪ್ರಮುಖವಾಗಿರುವಂಥದ್ದು ರಾಷ್ಟ್ರೀಯ ಆದಾಯ ವೃತ್ತಾಕಾರ ಚಲನೆ ಮತ್ತು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವ ವಿಧಾನಗಳು. ನೋಡಿ, ನಂತರ ಬರುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು ರಾಷ್ಟ್ರೀಯ ಆದಾಯದ ವೃತ್ತಾಕಾರ ಚಲನೆ. ರಾಷ್ಟ್ರೀಯ ಆದಾಯದ ವೃತ್ತಾಕಾರ ಚಲನೆ, ರಾಷ್ಟ್ರೀಯ ಆದಾಯ ವೃತ್ತಾಕಾರ ಚಲನೆ ಮತ್ತು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವ ವಿಧಾನಗಳು. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ವಿಧಾನಗಳು. ನೋಡಿ ವಿದ್ಯಾರ್ಥಿಗಳೇ, ಪ್ರಮುಖವಾಗಿರುವಂಥದ್ದು ನಿಮಗೆ 4 ಅಂಕದ ಪ್ರಶ್ನೆ ಬರ್ತೈತಿ. ಇಲ್ಲಿ ರಾಷ್ಟ್ರೀಯ ಆದಾಯದ ವೃತ್ತಾಕಾರ ಚಲನೆ, ವರಮಾನ ವೃತ್ತಾಕಾರ ಪರಿಚಲನೆ ಎನ್ನುವಂಥದ್ದು ಬರ್ತೈತಿ. ವರಮಾನ ವೃತ್ತಾಕಾರ ಪರಿಚಲನೆಯನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಬರ್ತೈತಿ. ಅದಕ್ಕಾಗಿ ನೋಡ್ರಿ, ರಾಷ್ಟ್ರೀಯ ಆದಾಯ ವೃತ್ತಾಕಾರ ಚಲನೆ ಮತ್ತು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವ ವಿಧಾನಗಳನ್ನು ವಿವರಿಸಿ ಅಂತ ಕೇಳ್ತಾರ. ನೋಡಿಲಿ, ರಾಷ್ಟ್ರೀಯ ಆದಾಯ ವೃತ್ತಾಕಾರ ಚಲನೆ ಮತ್ತು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವ ವಿಧಾನಗಳು. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ರಾಷ್ಟ್ರೀಯ ಆದಾಯ ವೃತ್ತಾಕಾರ ಚಲನೆ. ಹಂಗಾದ್ರೆ ಚಲನೆ ಅಂದ್ರೆ ಏನು ನಿಮಗೆ ಗೊತ್ತೈತೆ? ಚಲನೆ ಅಂದ್ರೆ ಪರಿವರ್ತನೆ ಆಗುವಂಥದ್ದು. ಹಾಗಾದ್ರೆ ರಾಷ್ಟ್ರೀಯ ಆದಾಯ ವೃತ್ತಾಕಾರವಾಗಿ ಹೆಂಗೆ ಚಲನೆ ಹೊಂದೈತಿ? ಇಲ್ಲಿ ಹೇಳ್ತಾರ, ಆರ್ಥಿಕ ವ್ಯವಸ್ಥೆಯೊಂದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ವಿಚಾರವನ್ನು ತಿಳಿದುಕೊಳ್ಳುವಲ್ಲಿ ವರಮಾನ ವೃತ್ತಾಕಾರ ಪರಿಚಲನೆಯು ಆದಾಯ ಆವರ್ತಕ ಪ್ರವಾದ ಎಂಬ ಪರಿಭಾವನೆ ಅನೇಕ ರೀತಿಯಲ್ಲಿ ನಮಗೇನಾಗ್ತೈತಿ ಅಂತ ಹೇಳ್ತಾರೆ, ನೆರವಾಗ್ತೈತಿ. ನೋಡಿ, ಇದು ನಮಗೆ ಹೆಂಗೆ ಸಹಾಯ ಮಾಡ್ತೈತಿ ಅಂದ್ರೆ, ಇಲ್ಲಿ ನಾವು ಆದಾಯದ ಪರಿಕಲ್ಪನೆಯನ್ನು ತಿಳ್ಕೊಬೇಕಾದ್ರೆ ಒಂದು ಅರ್ಥವ್ಯವಸ್ಥೆಯ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದು ಹೆಂಗೆ ಕೆಲಸ ಮಾಡತೈತಿ, ಅದು ಹೆಂಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬ ವಿಚಾರವನ್ನು ತಿಳಿದುಕೊಳ್ಳುವಲ್ಲಿ ಈ ವರಮಾನ ವೃತ್ತಾಕಾರ ಪರಿಚಲನೆ ಏನಾಗೈತಿ ಅಂತ ಹೇಳ್ತಾರೆ, ಅತ್ಯಂತ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ತುಂಬ ಏನಪ್ಪ ಅಂದ್ರೆ ಅನುಕೂಲಕರವಾದಂಥ ಒಂದು ಅಂಶವಾಗಿದೆ. ಇಲ್ಲಿ ವರಮಾನ ವೃತ್ತಾಕಾರದ ಪರಿಚಲನೆಯು ರಾಷ್ಟ್ರೀಯ ವಿಶ್ಲೇಷಣೆಯಲ್ಲಿ ಬಹುಮುಖ್ಯವಾಗಿದ್ದಂಥ ಒಂದು ಪರಿಭಾವನೆಯಾಗಿದೆ. ನೋಡಿ, ವರಮಾನ ವೃತ್ತಾಕಾರ ಪರಿಚಲನೆ ರಾಷ್ಟ್ರೀಯ ವರಮಾನದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಏನಾಗೈತೆ ಅಂತ ಹೇಳ್ತಾರೆ, ಪರಿಕಲ್ಪನೆಯಾಗಿದೆ ಅಂತ ಹೇಳ್ತಾರ. ಹಾಗಾದ್ರೆ ವರಮಾನ ವೃತ್ತಾಕಾರ ಪರಿಚಲನೆ ಅಂದ್ರೆ ಏನು? ನೋಡಿ, ವರಮಾನ ವೃತ್ತಾಕಾರ
ಪರಿಚಲನೆ ವರಮಾನ ವೃತ್ತಾಕಾರ ಪರಿಚಲನೆ. ಹಾಗಾದರೆ ವರಮಾನ ವೃತ್ತಾಕಾರ ಪರಿಚಲನೆ ಅಂದರೆ ಏನು? ಆರ್ಥಿಕ ವ್ಯವಸ್ಥೆಯೊಂದರ ಆದಾಯವು ವಿವಿಧ ವ್ಯಕ್ತಿಗಳು, ವಲಯಗಳು ಮತ್ತು ಕ್ಷೇತ್ರಗಳ ನಡುವೆ ನಿರಂತರವಾಗಿ ಚಕ್ರೀಯ ರೀತಿಯಲ್ಲಿ ಪ್ರವಹಿಸುವ ಪ್ರಕ್ರಿಯೆಯನ್ನು ವರಮಾನ ವೃತ್ತಾಕಾರ ಪರಿಚಲನೆ ಎನ್ನುತ್ತೇವೆ. ನೋಡಿ, ವರಮಾನ ವೃತ್ತಾಕಾರ ಪರಿಚಲನೆ ಹೆಂಗೆ ಪರಿಕಲ್ಪನೆಯು ರಾಷ್ಟ್ರೀಯ ವರಮಾನದಲ್ಲಿ ಏನಪ್ಪ ಅಂದ್ರೆ ಬಹುಮುಖ್ಯವಾಗೈತೆ ಅಂತ ಹೇಳ್ತಾರೆ ಅಂದ್ರೆ ರೀ, ಆರ್ಥಿಕ ವ್ಯವಸ್ಥೆಯೊಂದರ ಆದಾಯವು, ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂಥ ಆದಾಯದ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ, ವಿವಿಧ ವ್ಯಕ್ತಿಗಳು, ನೋಡಿ ವಿವಿಧ ವ್ಯಕ್ತಿಗಳು, ವಿವಿಧ ವಲಯಗಳು ಮತ್ತು ಕ್ಷೇತ್ರಗಳ ನಡುವೆ. ನೋಡಿ, ವಿವಿಧ ವ್ಯಕ್ತಿಗಳಂದ್ರೆ ರೀ, ದೇಶದಲ್ಲಿ ಬರುವಂಥ ಎಲ್ಲ ಪ್ರಜೆಗಳ ನಡುವೆ ಹೆಂಗೆ ಹಂಚಿಕೆ ಆಗೈತಿ. ಈ ನಂತರ ಬರುವಂಥದ್ದು ವಲಯಗಳು. ವಲಯಗಳಂದ್ರೆ ರೀ, ಇವ 3 ವಲಯಗಳು ಬರ್ತಾವೆ: ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯಗಳು. ಈ ಸೇವೆಗಳ ಮೂಲಕ, ವಲಯಗಳ ಮೂಲಕ ನಂತರ ಹೇಳ್ತಾರೆ ಕ್ಷೇತ್ರಗಳ ನಡುವೆ ವಿವಿಧ ಕ್ಷೇತ್ರಗಳು. ಕೃಷಿ ಕ್ಷೇತ್ರ ಆಗಿರ್ಬೋದು ರೀ, ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು, ಅಥವಾ ನಂತರ ಬರುವಂಥದ್ದು ಸೇವಾ ಕ್ಷೇತ್ರ. ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಕೃಷಿಗಾಗಿ ಅನೇಕ ರೀತಿಯಾದಂಥ ಯೋಜನೆಗಳನ್ನು ತರ್ತೀವಿ. ಆ ಯೋಜನೆಯ ಕ್ಷೇತ್ರಗಳಲ್ಲಿ ಹೇಗೆ ನಿರಂತರವಾಗಿ ಚಕ್ರೀಯ ರೀತಿಯಲ್ಲಿ, ನೋಡಿ ನಿರಂತರವಾಗಿ ಚಕ್ರೀಯ ರೀತಿಯಲ್ಲಿ ಪ್ರವಹಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ವರಮಾನ ವೃತ್ತಾಕಾರ ಪರಿಚಲನೆ ಅಂತೇಳಿ ಕರಿತೀವಿ. ಹಾಗಾದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯವು ವಿವಿಧ ವಲಯಗಳ ನಡುವೆ, ವಿವಿಧ ಆರ್ಥಿಕ ಚಟುವಟಿಕೆಗಳ ನಡುವೆ ಮತ್ತು ವಿವಿಧ ವ್ಯಕ್ತಿಗಳ ನಡುವೆ ನಿರಂತರವಾಗಿ ಸುತ್ತುತ್ತಲೇ ಇರುತ್ತದೆ. ನೋಡಿ, ಇದು ನಿರಂತರವಾಗಿ ಏನಾಗ್ತೈತಿ ರೀ, ಬದಲಾವಣೆ ಆಗಲೇಬೇಕು. ಇದು ನಿಂತ ನೀರಲ್ಲ, ಇದು ಏನಾಗ್ತೈತಿ ರೀ, ತಿರುಗ್ತಾನೆ ಇರ್ತೈತಿ, ಆದಾಯ ಪ್ರವಹಿಸ್ತಾ ಇರ್ತೈತಿ, ಬದಲಾವಣೆ ಆಗ್ತಾ ಇರ್ತೈತಿ. ಅದಕ್ಕಾಗಿ ಹೇಳ್ತಾರೆ ಇಲ್ರಿ, ಆದಾಯವು ಪ್ರವಹಿಸುತ್ತಲೇ ಇರುತ್ತದೆ. ಒಬ್ಬ ವ್ಯಕ್ತಿಯ ಆದಾಯವು ಇನ್ನೊಬ್ಬ ವ್ಯಕ್ತಿಯ ಖರ್ಚಾಗಿರುತ್ತದೆ. ನೋಡಿ, ಖರ್ಚು ಹೆಂಗೆ ಹೇಳ್ತಾರೆ ಅಂದರೆ ಇಲ್ಲಿ ನಿರಂತರ ಪ್ರಕ್ರಿಯೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಆದಾಯವು ಇನ್ನೊಬ್ಬ ವ್ಯಕ್ತಿಯ ಖರ್ಚಾಗಿರುತ್ತದೆ. ನಂತರ ಇನ್ನೊಬ್ಬ ವ್ಯಕ್ತಿಯ ಆದಾಯವು ವರ್ತುಲಾಕಾರದ ಪ್ರಮಾಣದಲ್ಲಿ ನಿರಂತರವಾಗಿ ಏನಾಗ್ತೈತಿ ರೀ, ಬದಲಾವಣೆ ಆಗ್ತಿರ್ತೈತಿ. ಈ ವಿಧಾನವನ್ನು ನಾವು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಆದಾಯವು ನಿರಂತರವಾಗಿ ಚಲಿಸಿದಾಗ ಮಾತ್ರ ಆರ್ಥಿಕ ಚಟುವಟಿಕೆಗಳು ಮುಂದುವರಿಯಲು ಸಾಧ್ಯ. ಇಲ್ಲದಿದ್ದರೆ ಆರ್ಥಿಕ ವ್ಯವಸ್ಥೆ ಜಡತ್ವ, ನೋಡಿ ಜಡತ್ವ ಬಂದು ಬಿಡುತ್ತದೆ. ನೋಡಿ, ಅದಕ್ಕಾಗಿ ಹೇಳ್ತಾರೆ ಇಲ್ರಿ, ಒಬ್ಬ ವ್ಯಕ್ತಿಯ ಆದಾಯ, ನೋಡಿ ಇಲ್ಲಿ ಒಬ್ಬ ವ್ಯಕ್ತಿಯ ಆದಾಯ ಇನ್ನೊಬ್ಬ ವ್ಯಕ್ತಿ ಏನಾಗಿರ್ತೈತಿ ಅಂತ ಹೇಳ್ತಾರೆ, ಖರ್ಚಾಗಿರ್ತೈತಿ. ಇನ್ನೊಬ್ಬ ವ್ಯಕ್ತಿ ಏನಾಗಿರ್ತೈತಿ ಅಂದ್ರೆ ಖರ್ಚಾಗಿರುತ್ತದೆ. ಅಂದ್ರೆ ನಾನು ಬಳಿ ಆದಾಯ ಐತೆ ತಿಳ್ಕೊರಿ, ನಾ ಆದಾಯವನ್ನು ಹೂಡಿಕೆ ಮಾಡ್ತೀನಿ, ಖರ್ಚು ಮಾಡ್ತೀನಿ. ನನ್ನ ತೇಕಿನ ಆದಾಯವನ್ನು ನಾವು ಏನಪ್ಪ ಅಂದ್ರೆ ಹೂಡಿಕೆ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿಯ ಖರ್ಚಾಗಿರುತ್ತದೆ. ಅಂದ್ರೆ ನಾ ಆದಾಯವನ್ನು ಸಂಪಾದನೆ ಮಾಡಿ, ಆದಾಯವನ್ನು ನಾ ಹೆಂಗೆ ಸಂಪಾದನೆ ಮಾಡ್ತೀನಿ ಅಂದ್ರೆ ರೀ, ನಾ ಯಾವುದಾದ್ರೂ ಒಂದು ವಸ್ತುವನ್ನು ಮಾರಾಟ ಮಾಡಿರ್ತೀನಿ, ಅದನ್ನು ತೊಗೊಂಡು ಅವ ವ್ಯಕ್ತಿ ಬೇರೆ ಇರ್ತಾನೆ, ಅವ ನನಗೆ ಹಣ ಕೊಟ್ಟು ಏನು ಮಾಡ್ತಾನೆ ರೀ, ಆ ವಸ್ತುವನ್ನು ತೊಗೋತಾನೆ, ಅವ ಖರ್ಚು ಮಾಡ್ತಾನೆ, ನನ್ನ ಆದಾಯವಾಗ್ತೈತಿ. ಅದಕ್ಕೆ ಹೇಳ್ತಾರೆ ಒಬ್ಬ ವ್ಯಕ್ತಿಯ ಆದಾಯ. ನಾ ಆದಾಯವನ್ನು ಸಂಪಾದನೆ ಮಾಡಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಖರ್ಚು ಮಾಡಿದಾಗಲಿ ಮಾತ್ರ ಏನಾಗ್ತೈತಿ, ಆದಾಯ. ಅದಕ್ಕಾಗಿ ಆದಾಯವು ನಿರಂತರವಾಗಿ ಪ್ರವಹಿಸ್ತಾ ಇದ್ದಾಗ ಮಾತ್ರ ಆರ್ಥಿಕ ಚಟುವಟಿಕೆಗಳು ನಡೆಯಲು ಸಾಧ್ಯ. ಆದಾಯ ಅಕಸ್ಮಾತ್ ನಿರಂತರವಾಗಿ ಪ್ರವಹಿಸದೇ ಇದ್ದೇವೆ, ಆರ್ಥಿಕ ವ್ಯವಸ್ಥೆ ಏನಾಗ್ತೈತಿ ರೀ, ಜಡತ್ವ ಬಂದುಬಿಡ್ತೈತಿ. ಜಡತ್ವ ಅಂದ್ರೆ ರೀ, ಯಾವುದೇ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳು ನಡೆಯಂಗಿಲ್ಲ. ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಏನಾಗ್ತೈತಿ ಅಂತ ಹೇಳ್ತಾರೆ, ಕೆಳಮಟ್ಟಕ್ಕೆ ಬರ್ತೈತಿ ಅಂತ ಹೇಳ್ತಾರ. ಈ ರೀತಿಯಾದಂಥ ಸರಕುಗಳನ್ನು ಉತ್ಪಾದಿಸುವ ಸಮಯದಲ್ಲಿ, ನೋಡಿಲಿ, ಈ ರೀತಿಯಾದಂಥ ಸರಕುಗಳನ್ನು ಉತ್ಪಾದಿಸುವ ಸಮಯದಲ್ಲಿ 4 ಉತ್ಪಾದನಾಂಗಗಳು, ನೋಡಿ ಮೂಲಭೂತವಾಗಿ ಏನು ಬೇಕಾಗ್ತಾರೆ, 4 ಉತ್ಪಾದನಾಂಗಗಳು. ನೋಡಿ, ಮೂಲಭೂತವಾಗಿ ಒಂದು ಆರ್ಥಿಕ ಚಟುವಟಿಕೆ ನಿರಂತರವಾಗಿ ನಡೀಬೇಕಾದ್ರೆ, ಪ್ರವಹಿಸಬೇಕಾದ್ರೆ, ನಿರಂತರವಾಗಿ ವರಮಾನ ವೃತ್ತಾಕಾರ ಚಲನೆ ಆಗಬೇಕಾದ್ರೆ, ಆದಾಯವು ನಿರಂತರವಾಗಿ ಹರಿಬೇಕಾದ್ರೆ 4 ಉತ್ಪಾದನಾಂಗಗಳು ಎಂದವ ಅಂತ ಹೇಳ್ತಾರೆ, ಅವಶ್ಯಕದವ, ಅತ್ಯಂತ ಅವಶ್ಯಕವಾಗಿದ್ದಾವ. ಇಲ್ಲಿ 4 ಉತ್ಪಾದನಾಂಗಗಳು ಅವಶ್ಯಕವಾಗಿವೆ ಹಾಗೂ ಅವುಗಳು ಪ್ರತಿಫಲವನ್ನು ಪಡೆದುಕೊಳ್ಳುತ್ತವೆ.
ನೋಡ್ರಿ 4 ಉತ್ಪಾದನಾಂಗಗಳು ಅವಶ್ಯದವ, ಅವುಗಳು ಪ್ರತಿಫಲವನ್ನು ಪಡ್ಕೊಳ್ತಾವ. ಹಾಗಾದ್ರೆ ಮೊದಲೇದು ಹೇಳ್ತಾರೆ ಮಾನವ ಶ್ರಮದಿಂದ ನೀಡಲಾದ ಕೊಡುಗೆ. ಹಾಗಾದ್ರೆ ಯಾವ್ದು ಬತ್ರಿ? ಶ್ರಮ. ಮಾನವ ನೀಡಲಾದ ಶ್ರಮದ ಕೊಡುಗೆಗೆ ಪ್ರತಿಫಲವಾಗಿ ಅಥವಾ ಸಂಭಾವನೆಯಾಗಿ ಏನು ಪಡ್ಕೋತಾನ್ರಿ? ಕೂಲಿ ಪಡ್ಕೋತಾನ. ನೋಡು, ಮಾನವ ನೀಡಿದಂಥ ಶ್ರಮಕ್ಕೆ ಅಥವಾ ಶ್ರಮವಹಿಸಿ ದುಡಿತಾನ, ಶ್ರಮವಹಿಸಿ ಕೆಲಸ ಮಾಡ್ತಾನ, ಶ್ರಮವನ್ನು ಏನಪ್ಪ ಅಂದ್ರೆ ದಾರಿ ಏರಿತಾನ, ಆ ಶ್ರಮಕ್ಕೆ ಬರುವಂಥದ್ದು ಏನಂತ ಹೇಳ್ತಾರೆ? ಕೂಲಿಯ ರೂಪದಲ್ಲಿ ಪಡ್ಕೋತಾನ. ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಬಂಡವಾಳದಿಂದ ನೀಡಿದ ಕೊಡುಗೆಗೆ. ಹಾಗಾದ್ರೆ ಯಾವ್ದು ಬತ್ರಿ? ಬಂಡವಾಳ. ನೋಡ್ರಿ ನೆಕ್ಸ್ಟ್ ಬರುವಂಥದ್ದು ಯಾವ್ದು ಹೇಳ್ತಾರ್ರಿ? ಬಂಡವಾಳ. ನೋಡಿ ಬಂಡವಾಳ ಎರಡನೇದಾಗಿ ಬಂಡವಾಳ ನೀಡಿದಂಥ ಕೊಡುಗೆಗೆ ನಾವೇನಂತ ಕೊಡ್ತೀವಿ ಅಂದ್ರೆ ಪ್ರತಿಫಲ ರೀ, ಬಡ್ಡಿ. ನೋಡಿ ಬಂಡವಾಳ ನೀಡಿದಂಥ ಪ್ರತಿಫಲಕ್ಕೆ ನಾವೇನಂತ ಕೊಡ್ತೀವಿ? ಬಡ್ಡಿಯ ಸಂಭಾವನೆ ರೂಪದಲ್ಲಿ. ನಂತರ ಮೂರನೇದಾಗಿ ಬರುವಂಥದ್ದು ಉದ್ಯಮಶೀಲರು ನೀಡಿದ ಕೊಡುಗೆಗೆ. ಉದ್ಯಮ ಅಂದ್ರೆ ಏನ್ರಿ? ಸಂಘಟನೆ. ನೋಡಿ ಉದ್ಯಮ ನೀಡಿದಂಥದಕ್ಕೆ ಏನಂತ ಕರಿತೀವಿ? ಸಂಘಟನೆ ಅಂತೇಳಿ ಕರಿತೀವಿ. ಈ ಉದ್ಯಮಶೀಲರು ನೀಡಿದಂತಹ ಕೊಡುಗೆಗೆ ಪ್ರತಿಫಲವಾಗಿ ನಮ್ಗೇನು ಬರ್ತೈತ್ರಿ? ಲಾಭ. ನೋಡಿ ಉದ್ಯಮಶೀಲರು ಕೊಡುಗೆ ನೀಡಿದಂಥದಕ್ಕೆ ಪ್ರತಿಫಲವಾಗಿ ಏನು ಬರ್ತೈತ್ರಿ? ಲಾಭ ಬರ್ತೈತಿ. ಈ ನಂತರ ಸ್ಥಿರವಾದಂಥ ನೈಸರ್ಗಿಕ ಸಂಪನ್ಮೂಲ. ಹಾಗಾದ್ರೆ ಸ್ಥಿರವಾದಂಥ ನೈಸರ್ಗಿಕ ಸಂಪನ್ಮೂಲ ಯಾವ್ದ್ರಿ? ಭೂಮಿ. ನೋಡಿ ಸ್ಥಿರವಾದಂಥ ನೈಸರ್ಗಿಕ ಸಂಪನ್ಮೂಲ ಭೂಮಿ. ಈ ಭೂಮಿ ನೀಡಿದ ಕೊಡುಗೆಗೆ ಪ್ರತಿಫಲವಾಗಿ ಏನು ಕೊಡ್ತೀವಿ ಅಂದ್ರೆ ರೀ, ಸಂಭಾವನೆ ರೂಪದಲ್ಲಿ ಗೇಣಿ ಕೊಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ವರಮಾನ ವೃತ್ತಾಕಾರ ಪರಿಶೀಲನೆ. ಒಂದು ಅರ್ಥವ್ಯವಸ್ಥೆಯ ಆರ್ಥಿಕ ಚಟುವಟಿಕೆಗಳು ನಡಿಬೇಕಾದ್ರೆ ಈ 4 ಉತ್ಪಾದನಾಂಗಗಳು ಅವಶ್ಯಕದಾವ. ಶ್ರಮ, ಬಂಡವಾಳ, ಸಂಘಟನೆ ಮತ್ತು ಭೂಮಿ. ಈ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಎನ್ನುವಂಥದ್ದು 4 ಉತ್ಪಾದನಾಂಗಗಳು ಪ್ರತಿಫಲವಾಗಿ ಹೆಂಗೆ ಪ್ರವಹಿಸ್ತೈತಿ? ವರಮಾನ, ಆದಾಯ. ಈಗ ಒಬ್ಬ ವ್ಯಕ್ತಿ ಶ್ರಮವಹಿಸಿ ಕೆಲಸ ಮಾಡ್ತಾನಂದ್ರೆ ನಮ್ಗೆ ಏನು ಬೇಕ್ರಿ? ಕೂಲಿ ಕೊಟ್ಟಾಗ ಮಾತ್ರ ಕೆಲಸ ಮಾಡ್ತಾನೆ. ಆದಾಯದ ಪರಿಚಲನೆ. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಖರ್ಚಾಯ್ತ್ರಿ, ಖರ್ಚಾದಾಗ ಮಾತ್ರ ಏನು ಸಿಗ್ತೈತಿ? ಕೂಲಿ ಸಿಗ್ತೈತಿ, ಆದಾಯ. ಅದಕ್ಕಾಗಿ ಒಬ್ಬ ವ್ಯಕ್ತಿಯ ಖರ್ಚು ಇನ್ನೊಬ್ಬ ವ್ಯಕ್ತಿಯ ಆದಾಯವಾಗಿರುತ್ತದೆ, ಅಥವಾ ಇನ್ನೊಬ್ಬ ವ್ಯಕ್ತಿಯ ಆದಾಯ ಮತ್ತೊಬ್ಬ ವ್ಯಕ್ತಿಯ ಖರ್ಚಾಗಿರ್ತೈತಿ. ನೋಡಿ ಬಂಡವಾಳ ಹಂಗೆ ಹಾಕಂಗಿಲ್ಲ, ಅದಕ್ಕೆ ಪ್ರತಿಫಲ ಸಿಗ್ತೈತಿ ಅಂತ ಬಂಡವಾಳ ನಾವು ಹೂಡಿಕೆ ಮಾಡ್ತೀವಿ. ನೋಡಿ ಬಂಡವಾಳಕ್ಕೆ ಏನು ಸಿಗ್ತೈತಿ ರೀ? ಪ್ರತಿಫಲ, ಸಂಭಾವನೆಯಾಗಿ ಬಡ್ಡಿ ಪಡ್ಕೋತೀವಿ. ನಂತರ ಒಂದು ಸಂಘಟನೆ ಕಟ್ಟ್ಯಾರಂದ್ರೆ, ಒಂದು ಸಂಘಟನೆ ನಿರ್ಮಾಣ ಮಾಡಿರಂದ್ರೆ, ಆ ಸಂಘಟನೆ ನಿರ್ಮಾಣ ಮಾಡೋಕೆ ಅವ್ರ ಮುಖ್ಯ ಉದ್ದೇಶ ಏನು ಹೇಳ್ರಿ? ಲಾಭ ಬರಬೇಕಾದ್ರೂ ಸಂಘಟನೆ ಕಟ್ತಾರೆ. ನಾವು ಲಾಭ ಗಳಿಸ್ಬೇಕಪ್ಪ, ಲಾಭ ನಮಗೆ ಬೇಕು, ಆ ಲಾಭಕ್ಕಾಗಿ ಏನು ಕಟ್ತಾರೆ? ಸಂಘಟನೆಯನ್ನು ಮಾಡ್ತಾರೆ. ನಂತರ ಸ್ಥಿರವಾದಂಥ ನೈಸರ್ಗಿಕ ಸಂಪತ್ತು ಯಾವುದಂದ್ರೆ ರೀ? ಭೂಮಿ. ಬದಲಾವಣೆ ಆಗಂಗಿಲ್ಲ, ಅದು ಸ್ಥಿರವಾದಂಥ ಒಂದು ಉತ್ಪಾದನಾಂಗ. ಆ ಭೂಮಿಗೆ ನಾವು ಏನು ಕೊಡ್ತೀವಿ? ಸಂಭಾವನೆ ರೂಪದಲ್ಲಿ, ಗೇಣಿಯ ರೂಪದಲ್ಲಿ ಹಣವನ್ನು ಏನಪ್ಪ ಅಂದ್ರೆ ಕೊಡ್ತೀವಿ. ನೋಡಿ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ವರಮಾನ ವೃತ್ತಾಕಾರ ಪರಿಚಲನೆ ಎನ್ನುವಂಥದ್ದು ಈ ರೀತಿಯಾದಂಥ ಅಂಶಗಳ ಮೂಲಕ ಏನು ಮಾಡ್ತೈತಿ? ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತೀವಿ. ನಾವಿವಾಗ ಅಧ್ಯಯನ ಮಾಡುವಂಥ ನೋಡ್ರಿ ವಿಷಯ ಅತ್ಯಂತ ಪ್ರಮುಖವಾಗಿರುವಂಥದ್ದು. ನಿಮಗೆ ಬರುವಂಥ ಪ್ರಶ್ನೆ ಗಮನವಿಟ್ಟು ವಿದ್ಯಾರ್ಥಿಗಳೇ ಗಮನಿಸ್ರಿ. ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ವರಮಾನ ವೃತ್ತಾಕಾರ ಪರಿಚಲನೆ. ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ವರಮಾನ ವೃತ್ತಾಕಾರ ಪರಿಚಲನೆ. ವರಮಾನ ವೃತ್ತಾಕಾರ ಪರಿಚಲನೆ. ವರಮಾನ ವೃತ್ತಾಕಾರ ಪರಿಚಲನೆ. ಹಾಗಾದ್ರೆ ಒಂದು ಸರಳ ಆರ್ಥಿಕತೆ ಅಂದ್ರೆ ಏನು? ಒಂದು ಸರಳ ಆರ್ಥಿಕತೆಯಲ್ಲಿ ವರಮಾನ ವೃತ್ತಾಕಾರ ಪರಿಚಲನೆ ಎನ್ನುವಂಥದ್ದು ಯಾವ ರೀತಿಯಾದಂತಹ ಆದಾಯ ಪ್ರವಹಿಸ್ತಾ ಹೋಗ್ತೈತಿ, ಆದಾಯವು ನಿರಂತರವಾಗಿ ಬದಲಾವಣೆ ಆಗ್ತೈತಿ, ಚಕ್ರೀಯ ರೂಪದಲ್ಲಿ ಬದಲಾವಣೆ ಆಗ್ತೈತಿ ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಈ ಅಂಶಗಳ ಮೂಲಕ ತಿಳ್ಕೊತೀವಿ. ಹಾಗಾದ್ರೆ ಒಂದು ಸರಳ ಅರ್ಥವ್ಯವಸ್ಥೆ ಅಂದರೆ ಏನು? ನೋಡಿ, ಸರಳ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ, ಸರ್ಕಾರವಾಗಲಿ ವಿದೇಶಿ ವ್ಯಾಪಾರವಾಗಲಿ ಉಳಿತಾಯವಾಗಲಿ ಇಲ್ಲದ ಮುಚ್ಚಿದ ಅರ್ಥವ್ಯವಸ್ಥೆಯನ್ನು ಸರಳ ಅರ್ಥವ್ಯವಸ್ಥೆ ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ ಗಮನಿಸಿರಲಿ, ಸರಳ ಅರ್ಥವ್ಯವಸ್ಥೆ ಅಂದರೆ ಹೇಳ್ತಾರೆ
ಸರ್ಕಾರವಾಗಲಿ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲ, ಇಲ್ಲಿ ವಿದೇಶಿ ವ್ಯಾಪಾರವಿಲ್ಲ, ನಂತರ ಉಳಿತಾಯ ಮೊದಲೇ ಇಲ್ಲ. ನೋಡಿ, ಸರ್ಕಾರ ಇಲ್ಲ, ವಿದೇಶಿ ವ್ಯಾಪಾರ ಇಲ್ಲ, ಉಳಿತಾಯವಿಲ್ಲದ ಮುಚ್ಚಿದ ಅರ್ಥವ್ಯವಸ್ಥೆ, ಅದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಸರಳ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. ಮುಚ್ಚಿದ ಅಂದ್ರೆ ರೀ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಮಾತ್ರ ಇದೇನು ಮಾಡ್ತಿರ್ತೈತಿ ರೀ, ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೈತಿ. ಬೇರೊಬ್ಬ ವ್ಯಕ್ತಿ ಯಾವುದೇ ರೀತಿಯಾದಂಥ ವ್ಯಕ್ತಿಯಲ್ಲಿ ಹಸ್ತಕ್ಷೇಪ ಮಾಡಂಗಿಲ್ಲ. ಒಂದು ನಿರ್ದಿಷ್ಟ ರೇಖೆಯ ಮೂಲಕ ಏನು ಮಾಡ್ತೈತಿ ರೀ, ಕಾರ್ಯವನ್ನು ನಿರ್ವಹಿಸ್ತಿರ್ತೈತಿ. ಅಂಥದ್ದನ್ನು ನಾವೇನಂತ ಕರಿತೀವಿ, ಸರಳ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. ಈ ಸರಳ ಆರ್ಥಿಕತೆಯಲ್ಲಿ ಕೇವಲ ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳೆರಡೂ ಇವೆ ಎಂಬುದನ್ನು ಅರ್ಥ ಮಾಡ್ಕೋರಿ. ನೋಡಿ, ಇಲ್ಲಿ ಬರುವಂಥವು ಯಾವಂತ ಹೇಳ್ತಾರೆ ಅಂದ್ರೆ ರೀ, ಮೊದಲೇದು ಕುಟುಂಬಗಳು. ನೋಡಿ, ಮೊದಲನೇದಾಗಿ ಬರುವಂಥ ವಲಯ ಯಾವುದಂದ್ರೆ ರೀ ಕುಟುಂಬಗಳು. ನಂತರ ಎರಡನೇದಾಗಿ ಬರುವಂಥದ್ದು ಯಾವ್ದು ಹೇಳ್ತಾರೆ, ಉದ್ಯಮ ಘಟಕಗಳು. ಉದ್ಯಮ, ನಂತರ ಬರುವಂಥದ್ದು ಉದ್ಯಮ ಘಟಕಗಳು. ನೋಡಿ ವಿದ್ಯಾರ್ಥಿಗಳೇ, ಉದ್ಯಮ ಘಟಕಗಳು. ಅದಕ್ಕಾಗಿ ಹೇಳ್ತಾರೆ, ಆರ್ಥಿಕತೆಯಲ್ಲಿ ಕೇವಲ ಕುಟುಂಬ ವಲಯಗಳು ಮತ್ತು ಉದ್ಯಮ ವಲಯಗಳೆಂಬ ಎರಡು ವಲಯಗಳು ಇವೆ ಎಂದು ಭಾವಿಸಿಕೊಳ್ಳಿ. ಇಲ್ಲಿ ಒಂದು ಸರಳ ಮಾದರಿಯ ಅರ್ಥವ್ಯವಸ್ಥೆಯನ್ನು ಈ ಕೆಳಕಂಡ ಪರಿಕಲ್ಪನೆಗಳ ಮೂಲಕ ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ನೋಡಿ, ಕೆಳಕಂಡ ಪರಿಕಲ್ಪನೆಗಳ ಮೂಲಕ ಅಧ್ಯಯನ ಮಾಡ್ತೀವಿ. ವರಮಾನ ವೃತ್ತಾಕಾರ ಪರಿಚಲನೆಯ ಕಲ್ಪನೆಗಳು, ಪರಿಕಲ್ಪನೆಗಳು. ಹಾಗಾದ್ರೆ ಮೊದಲನೇದಾಗಿ ಬರುವಂಥ ಕಲ್ಪನೆ ಏನು ಹೇಳ್ತಾರೆ, ಅರ್ಥವ್ಯವಸ್ಥೆಯಲ್ಲಿ ಕೇವಲ ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳೆಂಬ ಎರಡು ವಲಯಗಳು ಅಸ್ತಿತ್ವದಲ್ಲಿವೆ. ನೋಡಿ, ಅರ್ಥವ್ಯವಸ್ಥೆಯಲ್ಲಿ ಕುಟುಂಬ ವಲಯಗಳು ಮತ್ತು ಉದ್ಯಮ ವಲಯಗಳು ಎಂಬ ಎರಡು ವಲಯಗಳು ಮಾತ್ರ ಅಸ್ತಿತ್ವದಲ್ಲಿವೆ ಎನ್ನುವಂಥದ್ದನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ನಂತರ ಎರಡನೇದಾಗಿ ಬರುವಂಥದ್ದು ಕುಟುಂಬ ವಲಯವು ಅನುಭೋಗವನ್ನು ಪ್ರತಿನಿಧಿಸುತ್ತದೆ. ನೋಡಿ, ಕುಟುಂಬ ವಲಯದ ಕೆಲಸ ಏನಂದ್ರೆ ರೀ, ಅನುಭೋಗವನ್ನು ಪ್ರತಿನಿಧಿಸುತ್ತದೆ. ಹಾಗೂ ಕುಟುಂಬ ವಲಯಗಳು ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಕಚ್ಚಾ ಸಾಮಗ್ರಿಗಳ ಒಡೆತನವನ್ನು ಹೊಂದಿರುತ್ತವೆ. ಮತ್ತು ಉದ್ಯಮಗಳು ಕುಟುಂಬ ವಲಯದಿಂದ ಉತ್ಪಾದನಾಂಗಗಳನ್ನು ಖರೀದಿಸುತ್ತವೆ. ನೋಡಿ ವಿದ್ಯಾರ್ಥಿಗಳೇ, ಎರಡನೇ ಕಲ್ಪನೆಯನ್ನು ಗಮನಿಸಿರಿ. ಅತ್ಯಂತ ಪ್ರಮುಖವಾದಂಥ ಕಲ್ಪನೆ. ಕುಟುಂಬ ವಲಯ ಅನುಭೋಗವನ್ನು ಪ್ರತಿನಿಧಿಸ್ತೈತಿ. ಅನುಭೋಗ, ಆಸೆ, ಆಕಾಂಕ್ಷೆ, ಅನುಭೋಗವನ್ನು ಪ್ರತಿನಿಧಿಸುವ ವಲಯ ಯಾವುದಂದ್ರೆ ಕುಟುಂಬ ವಲಯ. ನಂತರ ಕುಟುಂಬ ವಲಯವು ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಆಗಿರ್ಬೋದು, ಇವುಗಳ ಮಾಲೀಕತ್ವವನ್ನು ಹೊಂದಿರ್ತೈತಿ. ನೋಡಿ, ಭೂಮಿ, ಶ್ರಮ, ಬಂಡವಾಳ, ಕಚ್ಚಾ ಸಾಮಗ್ರಿಗಳು ಇವುಗಳ ಮಾಲೀಕತ್ವವನ್ನು ಹೊಂದಿರುತ್ತದೆ. ಈ ಭೂಮಿ, ಶ್ರಮ, ಬಂಡವಾಳ ಸಂಘಟನೆಯ ಉತ್ಪಾದನಾಂಗಗಳನ್ನು ಕೈಗಾರಿಕೆಯು ಕುಟುಂಬ ವಲಯದಿಂದ ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಖರೀದಿಸ್ತೈತಿ. ಇದು ಎರಡನೇ ಕಲ್ಪನೆ. ಇನ್ನಂತರ ಮೂರನೇ ಕಲ್ಪನೆ ಬರ್ತೈತಿ. ಕುಟುಂಬ ವಲಯವು ತನ್ನ ಒಡೆತನದ ಉತ್ಪಾದನಾಂಗಗಳ ಸೇವೆಗಳನ್ನು ಮಾರಾಟ ಮಾಡಿ ಆದಾಯವನ್ನು ಗಳಿಸುತ್ತದೆ. ನೋಡಿ, ಕುಟುಂಬ ವಲಯವು ತನ್ನ ಒಡೆತನದ ಉತ್ಪಾದನಾಂಗಗಳನ್ನು ಮಾರಾಟ ಮಾಡಿ ಆದಾಯವನ್ನು ಪಡೆದುಕೊಳ್ಳುತ್ತದೆ ಮತ್ತು ಗಳಿಸಿದ ಸಂಪೂರ್ಣ ಆದಾಯವನ್ನು ಅನುಭೋಗಕ್ಕಾಗಿ ಖರ್ಚು ಮಾಡುತ್ತದೆ. ನೋಡ್ರಿ, ಗಳಿಸಿದಂಥ ಸಂಪೂರ್ಣವಾದಂಥ ಎಲ್ಲ ಆದಾಯವನ್ನು ಇಲ್ಲಿ ಅನುಭೋಗಕ್ಕಾಗಿ ಖರ್ಚು ಮಾಡುತ್ತದೆ. ಇಲ್ಲಿ ಉಳಿತಾಯವಿರುವುದಿಲ್ಲ. ನೋಡಿ, ಉಳಿತಾಯ ಇಲ್ಲ. ಏನು ಉತ್ಪಾದನಾಂಗಗಳನ್ನು ಕೈಗಾರಿಕೆ ಕೊಡ್ತೈತಿ, ಆ ಕೈಗಾರಿಕೆಯಿಂದ ಆದಾಯವನ್ನು ಸಂಪಾದನೆ ಮಾಡ್ಕೋತೈತಿ. ಆ ಸಂಪಾದನೆ ಮಾಡಿದಂಥ ಎಲ್ಲ ಆದಾಯವನ್ನು ಅನುಭೋಗಕ್ಕಾಗಿ ಖರ್ಚು ಮಾಡ್ತೈತಿ. ಅದಕ್ಕಾಗಿ ಇಲ್ಲಿ ಉಳಿತಾಯವಿಲ್ಲ. ನಂತರ ಉದ್ಯಮ ವಲಯವು ತಮ್ಮ ಎಲ್ಲ ಉತ್ಪಾದನಾಂಗಗಳನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತದೆ. ನೋಡಿ, ಉತ್ಪಾದನೆ ಏನು ಉತ್ಪಾದನಾಂಗಗಳನ್ನು ಪಡ್ಕೊಂಡಿರ್ತೈತಿಲ್ಲ ಉದ್ಯಮ ಘಟಕ, ಅದರಿಂದ ಎಲ್ಲ ಏನಪ್ಪ ಅಂದ್ರೆ ಉತ್ಪಾದನೆ ಮಾಡಿದಂಥವುಗಳನ್ನೆಲ್ಲ ಸರಕುಗಳನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತದೆ. ಆದ್ದರಿಂದ ಇಲ್ಲಿ ದಾಸ್ತಾನು ಇರುವುದಿಲ್ಲ ಮತ್ತು ಸೋರಿಕೆಗಳಿಲ್ಲ. ನೋಡಿ, ಇಲ್ಲಿ ದಾಸ್ತಾನಿನ ಪರಿಕಲ್ಪನೆ ಇಲ್ಲ. ಏನು ಉತ್ಪಾದನೆ ಎಷ್ಟು ಮಾಡಿರ್ತೈತಿ ಎಲ್ಲವನ್ನ ಕುಟುಂಬ ವಲಯಕ್ಕೆ ಏನು ಮಾಡ್ತೈತಿ, ಇದು ಮಾರಾಟ ಮಾಡ್ತೈತಿ. ನಂತರ ಕೊನೆಯದಾಗಿ ಬರುವಂಥ ಕಲ್ಪನೆ, ಇದು ವಿದೇಶಿ ವ್ಯಾಪಾರವಿಲ್ಲದ ಮುಚ್ಚಿದ ಅರ್ಥವ್ಯವಸ್ಥೆಯಾಗಿದೆ. ನೋಡಿ, ಇಲ್ಲಿ ಯಾವುದೇ ವಿದೇಶಿ ವ್ಯಾಪಾರವಿಲ್ಲದ ಮುಚ್ಚಿದ ಅರ್ಥವ್ಯವಸ್ಥೆಯಾಗಿದೆ. ಅಂದರೆ ಆಮದು ಮಾಡಿಕೊಳ್ಳುವ ಸರಕುಗಳನ್ನು ಕೊಂಡುಕೊಳ್ಳುವುದಿಲ್ಲ.
ನೋಡಿ, ತನ್ನ ಗಡಿ ರೇಖೆ ಒಳಗೆ ಸಿಗುವಂಥ ಉತ್ಪಾದನಾಂಗಗಳನ್ನು ಬಳಸಿ ತನ್ನ ಗಡಿ ರೇಖೆ ಒಳಗಿರುವಂಥ ಕುಟುಂಬಗಳಿಗೆ ಮಾರಾಟ ಮಾಡ್ತೈತಿ. ಬೇರೆ ಕಡೆಯಿಂದ ಯಾವುದೇ ಸರಕನ್ನು ಇದು ಖರೀದಿ ಮಾಡಂಗಿಲ್ಲ, ಯಾವುದೇ ವಿದೇಶಿ ವ್ಯಾಪಾರ ಮಾಡಂಗಿಲ್ಲ, ವಿದೇಶಿ ವ್ಯಾಪಾರದಿಂದ ಯಾವುದೇ ಸರಕನ್ನು ಆಮದು ಮಾಡ್ಕೊಳ್ಳಂಗಿಲ್ಲ. ತನ್ನ ರೇಖೆಯಲ್ಲೇ ಸಿಗುವಂಥ ತನ್ನಷ್ಟಕ್ಕೆ ಇಲ್ಪ ಅಂದ್ರೆ ತನ್ನ ಗಡಿ ರೇಖೆ ಒಳಗೆ ಸಿಗುವಂಥ ಉತ್ಪಾದನಾಂಗಗಳನ್ನು ಬಳಸಿ ಉತ್ಪಾದನೆಯನ್ನು ಮಾಡ್ತೈತಿ. ಅದಕ್ಕಾಗಿ ವಿದೇಶಿ ವ್ಯಾಪಾರ ಇಲ್ಲ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಟುಂಬ ವಲಯ ಮತ್ತು ಕೈಗಾರಿಕಾ ವಲಯಗಳೆಂಬ ಎರಡು ವಲಯಗಳು ಅಸ್ತಿತ್ವದಲ್ಲಿವೆ. ನಂತರ ಎರಡನೇದಾಗಿ ಬರುವಂಥದ್ದು ಕುಟುಂಬ ವಲಯವು ಅನುಭೋಗವನ್ನು ಪ್ರತಿನಿಧಿಸುತ್ತದೆ. ಕುಟುಂಬ ವಲಯವು ತನ್ನ ಒಡೆತನದಲ್ಲಿರುವಂಥ ಉತ್ಪಾದನಾಂಗಗಳು, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಗಳ ಒಡೆತನವನ್ನು ಹೊಂದಿರುತ್ತದೆ. ಈ ಒಡೆತನದಲ್ಲಿರುವಂಥ ಉತ್ಪಾದನಾಂಗಗಳನ್ನು ಕೈಗಾರಿಕೆ ಏನು ಮಾಡ್ತೈತಿ? ಖರೀದಿ ಮಾಡ್ತೈತಿ. ನಂತರ ಬರುವಂಥದ್ದು ಕುಟುಂಬ ವಲಯವು ತನ್ನ ಒಡೆತನದ ಉತ್ಪಾದನಾಂಗಗಳಿಗೆ ಸೇವೆಗಳಿಗಾಗಿ ಮಾರಾಟ ಮಾಡುತ್ತದೆ. ಈ ಮಾರಾಟ ಮಾಡುವುದರ ಮೂಲಕ ಆದಾಯವನ್ನು ಸಂಪಾದನೆ ಮಾಡಿಕೊಳ್ಳುತ್ತದೆ. ಈ ಆದಾಯವನ್ನೆಲ್ಲ ಅನುಭೋಗಕ್ಕಾಗಿ ಖರ್ಚು ಮಾಡುತ್ತದೆ. ಇಲ್ಲಿ ಉಳಿತಾಯವಿಲ್ಲ. ನಂತರ ಬರುವಂಥದ್ದು ಉದ್ಯಮ ವಲಯವು ತನ್ನೆಲ್ಲ ಉತ್ಪನ್ನಗಳನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತದೆ. ಈ ಕುಟುಂಬ ವಲಯಕ್ಕೆ ಮಾರಾಟ ಮಾಡುವುದರ ಮೂಲಕ ಏನು ಮಾಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ, ಮಾರಾಟ ಮಾಡಿ ದಾಸ್ತಾನು ಮಾಡಿಟ್ಟುಕೊಳ್ಳುವುದಿಲ್ಲ. ಎಲ್ಲವನ್ನ ಎಷ್ಟು ಉತ್ಪಾದನೆ ಮಾಡಿರ್ತೈತಿ ಎಲ್ಲವನ್ನ ಮಾರಾಟ ಮಾಡ್ತೈತಿ. ಇಲ್ಲಿ ದಾಸ್ತಾನು ಮಾಡಿಟ್ಟುಕೊಳ್ಳುವುದಿಲ್ಲ. ನಂತರ ಕೊನೆಯದಾಗಿ ಬರುವಂಥದ್ದು ಇದು ವಿದೇಶಿ ವ್ಯಾಪಾರವಿಲ್ಲದ ಮುಚ್ಚಿದ ಅರ್ಥವ್ಯವಸ್ಥೆಯಾಗಿದೆ. ಯಾವುದೇ ಆಮದು ಸರಕುಗಳನ್ನು ಕೊಂಡುಕೊಳ್ಳುವುದಿಲ್ಲ. ಈ 5 ಕಲ್ಪನೆಗಳ ಆಧಾರದ ಮೇಲೆ ನಾವಿವತ್ತು ಪ್ರಮುಖವಾಗಿರುವಂಥದ್ದು ವರಮಾನ ವೃತ್ತಾಕಾರ ಪರಿಚಲನೆ ಎನ್ನುವಂಥದ್ದು ಏನು ಮಾಡೋಣ ವಿದ್ಯಾರ್ಥಿಗಳೇ, ಅಧ್ಯಯನವನ್ನು ಮಾಡೋಣ. ಇಲ್ಲಿ ನಾವೊಂದು ಡಯಾಗ್ರಾಮನ್ನು ಬಿಡಿಸ್ತೀನೋ, ಆ ಡಯಾಗ್ರಾಮನ್ನು ಕೂಲಂಕುಷವಾಗಿ ಏನಪ್ಪ ಅಂದ್ರೆ ನಿರ್ದಿಷ್ಟವಾದಂಥ ರೀತಿಯಲ್ಲಿ ನೋಡ್ತಾ ಹೋಗ್ರಿ. ನಿರ್ದಿಷ್ಟವಾಗಿ ಬಾಣದ ಗುರುತುಗಳು ಯಾ ಕಡೆಯಿಂದ ಯಾ ಕಡೆ ಹೋಗ್ತಾವ ಅವುಗಳನ್ನು ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಏನು ಮಾಡ್ಬೇಕ್ರಿ, ಗುರುತಿಸ್ಬೇಕಾಗ್ತೈತಿ. ನೋಡಿ, ಮೊದಲನೇದಾಗಿ ಬರುವಂಥದ್ದು ಕುಟುಂಬ ವಲಯದಿಂದ ಕೈಗಾರಿಕಾ ವಲಯಕ್ಕೆ ಏನು ಬರ್ತೈತಿ ಅಂದ್ರೆ ರೀ, ಬಾಣದ ಗುರುತು ಬರ್ತೈತಿ. ಅಂದ್ರೆ ಇಲ್ಲಿ ಕುಟುಂಬ ವಲಯವು ಅನುಭೋಗಕ್ಕಾಗಿ ಏನು ಮಾಡ್ತೈತಿ ಅಂತ ಹೇಳ್ತಾರೆ, ವೆಚ್ಚಗಳನ್ನು ಮಾಡ್ತಾ ಇದೆ. ನೋಡಿ, ವೆಚ್ಚಗಳು. ನೋಡಿ, ವೆಚ್ಚಗಳು. ಈ ವೆಚ್ಚಗಳನ್ನು ಯಾಕೆ ಮಾಡ್ತೈತ್ರಿ? ಕುಟುಂಬ ವಲಯ ಉದ್ಯಮ ಘಟಕಗಳಿಂದ ಕೈಗಾರಿಕೆ ಏನಪ್ಪ ಅಂದ್ರೆ ಕುಟುಂಬ ವಲಯಕ್ಕೆ ಬಾಣದ ಗುರುತು ಹೋಗ್ತೈತಿ. ಎರಡನೇದು ನೋಡ್ಲಿ, ಉದ್ಯಮ ಘಟಕಗಳಿಂದ ಕುಟುಂಬ ವಲಯಕ್ಕೆ ಬಾಣದ ಗುರುತು ಹೋಗ್ತೈತಿ. ಯಾಕೆ ಬಾಣದ ಗುರುತು ಹೋಗ್ತೈತಿ ಅಂದ್ರೆ ಉದ್ಯಮ ಘಟಕವು ಕುಟುಂಬಕ್ಕೆ ಏನು ಕೊಡ್ತೈತಿ ರೀ, ಸರಕು ಮತ್ತು ಸೇವೆಗಳನ್ನು ಕೊಡ್ತೈತಿ. ನೋಡಿ, ಸರಕು ಮತ್ತು ಸೇವೆಗಳು. ನೋಡಿ, ಸರಕು ಮತ್ತು ಸೇವೆಗಳು. ನೋಡಿ ವಿದ್ಯಾರ್ಥಿಗಳಲ್ಲಿ ಉದ್ಯಮ ಘಟಕದಿಂದ ಕುಟುಂಬ ವಲಯಕ್ಕೆ ಈ ಬಾಣದ ಗುರುತು ಹೋಗ್ತೈತಿ. ಯಾಕೆ ಹೋಗ್ತೈತಿ ರೀ? ಉದ್ಯಮ ಘಟಕವು ಸರಕು ಮತ್ತು ಸೇವೆಗಳನ್ನು ಕುಟುಂಬ ವಲಯಕ್ಕೆ ಕೊಡ್ತಾ ಇದೆ. ಈ ಸರಕು ಮತ್ತು ಸೇವೆಗಳನ್ನು ಪಡ್ಕೋಬೇಕಾದ್ರೆ ಕುಟುಂಬ ವಲಯವು ನೋಡಿ ಈ ಬಾಣದ ಗುರುತು ಈ ಕಡೆಯಿಂದ ಕುಟುಂಬ ವಲಯದಿಂದ ಎಲ್ಲಿ ಬರ್ತೈತಿ ರೀ, ಉದ್ಯಮ ಘಟಕಗಳಿಗೆ ಬರ್ತೈತಿ. ಈ ಉದ್ಯಮ ಘಟಕ ಈ ಸರಕು ಮತ್ತು ಸೇವೆಗಳನ್ನು ಕುಟುಂಬ ವಲಯ ಪಡ್ಕೋಬೇಕಾದ್ರೆ ಅದೇನು ಮಾಡ್ಬೇಕ್ರಿ, ವೆಚ್ಚವನ್ನು ಮಾಡಬೇಕು. ಅನುಭೋಗಕ್ಕಾಗಿ ವೆಚ್ಚವನ್ನು ಮಾಡಬೇಕು. ಈ ನಂತರ ನೋಡ್ರಿ, ಉದ್ಯಮ ಘಟಕದಿಂದ ಕುಟುಂಬ ವಲಯಕ್ಕೆ ಏನು ಹೋಗ್ತೈತಿ ರೀ, ಬಾಣದ ಗುರುತು ಹೋಗ್ತೈತಿ. ಇಲ್ಲೇನು ಹೇಳ್ತೈತಿ ಅಂದ್ರೆ ರೀ, ಘಟಕ ಪಾವತಿಗಳು. ಘಟಕ ಪಾವತಿಗಳು ಯಾವ ಘಟಕ ಪಾವತಿಗಳು ಹೇಳ್ರಿ ನೋಡೋಣ? ಉತ್ಪಾದನಾಂಗಗಳ ಘಟಕ ಪಾವತಿಗಳು. ನೋಡಿ, ಕುಟುಂಬ ವಲಯದಿಂದ ಇದೇನು ಮಾಡಿರ್ತೈತ್ರಿ, ಉತ್ಪಾದನಾಂಗಗಳನ್ನು ಪಡ್ಕೊಂಡಿರ್ತೈತಿ. ಅದಕ್ಕಾಗಿ ಈ ಉದ್ಯಮ ಘಟಕ ತಾನು ಪಡೆದಂಥ ಉತ್ಪಾದನಾಂಗಗಳ ಘಟಕ ಪಾವತಿಗಳನ್ನು ಮಾಡ್ತೈತಿ. ನಂತರ ಕುಟುಂಬ ವಲಯದಿಂದ ಉದ್ಯಮ ವಲಯಕ್ಕೆ ಏನು ಹೋಗ್ತೈತ್ರಿ, ಬಾಣದ ಗುರುತು ಹೋಗ್ತೈತಿ. ಈ ಘಟಕ ಪಾವತಿಗಳನ್ನು ಪಡೆದುಕೊಂಡಿದ್ದಕ್ಕೆ ಏನು ಕೊಡ್ತೈತ್ರಿ, ಘಟಕ ಸೇವೆಗಳು. ಘಟಕ ಸೇವೆಗಳು. ಘಟಕ ಸೇವೆಗಳು ಅಂದರೆ ಘಟಕ ಸೇವೆಗಳಂದ್ರೆ ರೀ, ಈ ಉತ್ಪಾದನಾಂಗಗಳಿಂದ ಗಳಿಸಿದಂತಹ ಏನಪ್ಪ ಅಂದ್ರೆ ಆದಾಯವನ್ನು ಅನುಭೋಗದ ಸರಕುಗಳ ಮೇಲೆ ಅನುಭೋಗವನ್ನು ಈಡೇರಿಸ್ಕೊಳ್ಳಾಕ ಘಟಕ ಸೇವೆಗಳನ್ನು ಏನಪ್ಪ ಅಂದ್ರೆ ಪಾವತಿ ಮಾಡ್ತೈತಿ. ನೋಡಿ, ಅದಕ್ಕಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ರಿ. ಮೊದಲನೇದಾಗಿ ಬರುವಂಥದ್ದು ಇಲ್ಲಿ ಘಟಕ ಪಾವತಿಗಳು. ಮೊದಲನೇದಾಗಿ ಮೇಲಿನ ರೇಖಾಚಿತ್ರವನ್ನು ನೋಡಿದ್ರ, ಮೇಲಿನ ಬಾಣಗಳನ್ನು ನೋಡಿದ್ರ ಕುಟುಂಬ ವಲಯವು
ವೆಚ್ಚಗಳನ್ನು ಮಾಡ್ತೈತಿ. ಅದ್ರ ಮ್ಯಾಗ ರೀ ಉದ್ಯಮ ಘಟಕಗಳ ಮೇಲೆ ವೆಚ್ಚ ಮಾಡ್ತೈತಿ. ಯಾಕೆ ವೆಚ್ಚ ಮಾಡ್ತೈತಿ ರೀ? ಸರಕು ಮತ್ತು ಸೇವೆಗಳ ಮೇಲೆ ವೆಚ್ಚ ಮಾಡುತ್ತದೆ. ಅದಕ್ಕಾಗಿ ಉದ್ಯಮ ಘಟಕದಿಂದ ಸರಕು ಮತ್ತು ಸೇವೆಗಳನ್ನು ಪಡ್ಕೋತೈತಿ. ಅನುಭೋಗವನ್ನು ಈಡೇರಿಸ್ಕೊಳ್ಳೋಕೆ ಸರಕು ಮತ್ತು ಸೇವೆಗಳನ್ನು ಪಡ್ಕೋತೈತಿ. ಅದಕ್ಕಾಗಿ ವೆಚ್ಚಗಳನ್ನು ಮಾಡ್ತೈತಿ. ನಂತರ ಉದ್ಯಮ ಘಟಕವು ಕುಟುಂಬಗಳಿಂದ ಘಟಕ ಪಾವತಿಗಳನ್ನು ಮಾಡ್ತೈತಿ. ಅಂದ್ರೆ ಉತ್ಪಾದನಾಂಗಗಳಿಗೆ ಉದ್ಯಮ ಘಟಕ ಏನು ಮಾಡ್ತೈತಿ ರೀ? ಪಾವತಿಯನ್ನು ಮಾಡ್ತೈತಿ. ಈ ಪಾವತಿಯಾದಂಥ ಆದಾಯದಲ್ಲಿ ಉದ್ಯಮ ಘಟಕದ ಸರಕುಗಳನ್ನು ಕೊಂಡ್ಕೊಳ್ಳೋಕೆ ಘಟಕ ಸೇವೆಗಳನ್ನು ಇದೇನು ಮಾಡ್ತೈತಿ ಅಂತ ಹೇಳ್ತಾರೆ? ಮಾಡ್ತೈತಿ. ನೋಡಿ ವಿದ್ಯಾರ್ಥಿಗಳೇ, ಇದೇ ವರಮಾನದ ವೃತ್ತಾಕಾರ ಪರಿಚಲನೆ. ನೋಡಿ ನೆನಪಿಟ್ಟುವರು ತುಂಬ ಏನಪ್ಪ ಅಂದ್ರೆ ಪ್ರಮುಖವಾದಂಥ ಪ್ರಶ್ನೆ. ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ವರಮಾನ ವೃತ್ತಾಕಾರ ಪರಿಚಲನೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ. ಅವಾಗ ಈ ಡಯಾಗ್ರಾಮನ್ನು ಏನಪ್ಪ ಅಂದ್ರೆ ಬಿಡಿಸಬೇಕು. ನೋಡಿಲಿ, ಗಮನಿಸ್ರಿ. ಈ ಮೇಲಿನ ನಕ್ಷೆಯಲ್ಲಿ ಉತ್ಪನ್ನದ ಮಾರುಕಟ್ಟೆಯನ್ನು ಮೇಲ್ಭಾಗದಲ್ಲಿ ನೋಡಿದು ಉತ್ಪನ್ನದ ಮಾರುಕಟ್ಟೆ, ಮೇಲ್ಭಾಗದಲ್ಲಿ ಉತ್ಪನ್ನದ ಮಾರುಕಟ್ಟೆಯನ್ನು, ಉತ್ಪಾದನಾಂಗಗಳ ಮಾರುಕಟ್ಟೆಯನ್ನು ಕೆಳಭಾಗದಲ್ಲಿ ತೋರಿಸಲಾಗಿದೆ. ನೋಡಿದು ಮೇಲಿರುವುದು ಏನಪ್ಪ ಅಂದ್ರೆ ಉತ್ಪನ್ನದ ಮಾರುಕಟ್ಟೆ, ಅಂದರೆ ಸರಕನ್ನು ತಯಾರಿಸಿದಂಥ ಮಾರುಕಟ್ಟೆ. ಈ ಕೆಳಗಿರುವಂಥದ್ದು ಉತ್ಪಾದನಾಂಗಗಳ ಮಾರುಕಟ್ಟೆ. ನೋಡಿಲಿ, ಸರಕು ಮತ್ತು ಸೇವೆಗಳು ಅಂದರೆ ಸ್ಥಿರವಾದಂಥವುಗಳದವ, ಅವುಗಳ ಮೇಲೆ ವೆಚ್ಚ ಮಾಡ್ತೈತಿ. ಉತ್ಪಾದನಾಂಗಗಳ ಮಾರುಕಟ್ಟೆ ಅಂದ್ರೆ ಘಟಕಗಳನ್ನು ಪಡ್ಕೋತೈತಿ. ಅದಕ್ಕೆ ಘಟಕಗಳನ್ನ ಪಾವತಿ ಮಾಡ್ತೈತಿ. ನಂತರ ಆ ಘಟಕಗಳಿಂದ ಏನು ಪಡ್ಕೋತೈತಿ? ಸೇವೆಯನ್ನು ಪಡ್ಕೋತೈತಿ. ಇಲ್ಲಿ ಕುಟುಂಬ ವಲಯವು ಉದ್ಯಮ ವಲಯಕ್ಕೆ ಉತ್ಪಾದನಾಂಗ ಸೇವೆಯನ್ನು ಮಾರಾಟ ಮಾಡುವುದರ ಮೂಲಕ ಉದ್ಯಮ ವಲಯದಿಂದ ಕುಟುಂಬ ವಲಯವು ವರಮಾನವನ್ನು ಪಡೆಯುತ್ತದೆ. ಆನಂತರ ಈ ಮೂಲಕ ಗಳಿಸಿದ ವರಮಾನವನ್ನು ಕುಟುಂಬ ವಲಯವು ಉದ್ಯಮ ವಲಯ ತಯಾರಾದ ಸರಕುಗಳನ್ನು ಕೊಂಡುಕೊಳ್ಳುವುದಕ್ಕೆ ಖರ್ಚು ಮಾಡುತ್ತದೆ. ಈ ಪ್ರಕ್ರಿಯೆಯು ಇದೇ ರೀತಿಯಾಗಿ ನಿರಂತರವಾಗಿ ಏನಾಗ್ತೈತಿ ರೀ? ನಡೀತಾ ಇರ್ತೈತಿ. ನೋಡಿ, ಉದ್ಯಮ ಘಟಕ ಕುಟುಂಬದಿಂದ ಉತ್ಪಾದನಾಂಗಗಳನ್ನು ಘಟಕಗಳನ್ನು ಪಡ್ಕೋತೈತಿ. ಆ ಘಟಕಗಳನ್ನು ಪಡ್ಕೊಂಡ ನಂತರ ಘಟಕ ಸೇವೆಗಳು, ಯಾವ ಸೇವೆಗಳು ಬೇಕಲ್ಲ ಘಟಕ ಸೇವೆ ಪಡ್ಕೋತೈತಿ. ಆ ಘಟಕಗಳಿಗೆ ಏನು ಮಾಡ್ತೈತಿ ರೀ? ಪಾವತಿ ಮಾಡ್ತೈತಿ. ಹೇಳಲೇ ನಿಮ್ಗೆ ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ ಹಾಗೂ ಕುಟುಂಬ ಏನಪ್ಪ ಅಂದ್ರೆ ಭೂಮಿಗೆ ಗೇಣಿಯ ರೂಪದಲ್ಲಿ ಏನು ಮಾಡ್ತೈತಿ ರೀ? ಘಟಕಗಳ ಪಾವತಿಗಳನ್ನು ಮಾಡ್ತೈತಿ, ಪ್ರತಿಫಲವನ್ನು ಪಡ್ಕೋತೈತಿ. ಈ ಪಡೆದುಕೊಂಡಂಥ ಪ್ರತಿಫಲಗಳನ್ನು ಯಾಕಂದ್ರೆ ರೀ ವೆಚ್ಚ ಮಾಡ್ತೈತಿ. ಎದಕ್ಕೆ ವೆಚ್ಚ ಮಾಡ್ತೈತಿ ರೀ? ಸರಕು ಮತ್ತು ಸೇವೆಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ವೆಚ್ಚ ಮಾಡ್ತೈತಿ. ನೋಡಲಿ, ಈ ಮೇಲಿನ ನಕ್ಷೆಯಲ್ಲಿ ಕುಟುಂಬಗಳಿಂದ ಉದ್ಯಮ ಘಟಕಗಳಿಗೆ ಹೋಗುವ ಬಾಣದ ಗುರುತು. ನೋಡು, ಕುಟುಂಬಗಳಿಂದ ಉದ್ಯಮಗಳಿಗೆ ಹೋಗುವ ಬಾಣದ ಗುರುತುಗಳು. ಕುಟುಂಬಗಳು ಉದ್ಯಮ ಘಟಕಗಳನ್ನು ಉತ್ಪಾದಿಸಿ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ವೆಚ್ಚ ಮಾಡುತ್ತವೆ ಎಂಬುದನ್ನು ಪ್ರತಿನಿಧಿಸ್ತೈತಿ. ನೋಡಲಿ, ಕುಟುಂಬದಿಂದ ಉದ್ಯಮಕ್ಕೆ ಹೋಗುವಂಥ ಬಾಣದ ಗುರುತುಗಳು ಏನಂತ ಹೇಳ್ತಾನಂದ್ರೆ ಕುಟುಂಬಗಳಿಂದ ಸರಕು ಮತ್ತು ಸೇವೆಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ವೆಚ್ಚ ಮಾಡುತ್ತದೆ ಎಂದರ್ಥ. ನಂತರ ಉದ್ಯಮಗಳಿಂದ ಕುಟುಂಬಗಳಿಗೆ ಹೋಗುವ ಎರಡನೇ ಬಾಣದ ಗುರುತು. ನೋಡಿ, ಕುಟುಂಬಗಳಿಂದ ಉದ್ಯಮಗಳಿಗೆ ಹೋಗುವಂಥ ಎರಡನೇ ಬಾಣದ ಗುರುತು. ಈ ಕುಟುಂಬದಿಂದ ಉದ್ಯಮಕ್ಕೆ ಹೋಗುವಂಥ ಎರಡನೇ ಬಾಣದ ಗುರುತು ಏನು ಹೇಳ್ತೈತಿ ಅಂದ್ರೆ ರೀ, ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹರಿಯುವ ಸರಕು ಮತ್ತು ಸೇವೆಗಳನ್ನು ಪ್ರತಿನಿಧಿಸುತ್ತದೆ. ನೋಡು, ಕುಟುಂಬಗಳಿಗೆ ಹರಿಯುವಂಥ ಸರಕು ಮತ್ತು ಸೇವೆಗಳನ್ನು ಇದೇನು ಮಾಡ್ತೈತಿ ರೀ? ಪ್ರತಿನಿಧಿಸ್ತೈತಿ. ಈ ನಂತರ ಬರುವಂಥ ನೋಡ್ರಿ, ಕೆಳಭಾಗದಲ್ಲಿ ಎರಡು ಬಾಣದ ಉತ್ಪಾದನೆ ಏನಪ್ಪ ಅಂದ್ರೆ ಎರಡು ಬಾಣಗಳು ಉತ್ಪಾದನಾಂಗಗಳ ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ ಕುಟುಂಬಗಳಿಂದ ಉದ್ಯಮ ಘಟಕಗಳಿಗೆ ಹೋಗುವ ಅತ್ಯಂತ ಕೆಳಗಿನ ಬಾಣವು ಉದ್ಯಮ ಘಟಕಗಳಿಗೆ ಕುಟುಂಬವು ಸಲ್ಲಿಸುವ ಸೇವೆಗಳನ್ನು ತಿಳಿಸುತ್ತದೆ. ನೋಡು, ಉದ್ಯಮ ಘಟಕವು ಕುಟುಂಬಗಳಿಗೆ ಸಲ್ಲಿಸುವ ಸೇವೆಗಳನ್ನು ಏನು ಮಾಡ್ತೈತಿ ರೀ? ತಿಳಿಸ್ಕೊಡ್ತೈತಿ. ನಂತರ ಬರುವಂಥದ್ದು ಉದ್ಯಮ ಉತ್ಪನ್ನಗಳನ್ನು ಉತ್ಪಾದಿಸದೆ. ಇದರ ಮೇಲಿನ ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೋಗುವ ಬಾಣವು ಕುಟುಂಬವು ಒದಗಿಸುವ ಸೇವೆಗಳಾದ ಉದ್ಯಮ ಘಟಕಗಳ ಪಾವತಿಗಳನ್ನು ಪ್ರತಿನಿಧಿಸುತ್ತದೆ. ಅದಕ್ಕಾಗಿ ಮೇಲಿನ ಗುರುತು ಏನು ಹೇಳ್ತೈತಿ ಅಂದರೆ ಕುಟುಂಬ ವಲಯವು ಉದ್ಯಮ ಘಟಕಗಳಿಗೆ ಖರ್ಚು ಮಾಡ್ತೈತಿ. ಯಾಕೆ ಖರ್ಚು ಮಾಡ್ತೈತಿ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಪಡ್ಕೊಳಕ. ನಂತರ ಉದ್ಯಮ ಘಟಕವು ಘಟಕಗಳ ಪಾವತಿಯನ್ನು ಮಾಡ್ತೈತಿ. ಯಾಕೆ ಪಾವತಿ ಮಾಡ್ತೈತಿ ಅಂದ್ರೆ ರೀ ಈ ಘಟಕಗಳ ಸೇವೆಗಳಿಗಾಗಿ, ಉತ್ಪಾದನಾಂಗಗಳ ಸೇವೆಗಳಿಗಾಗಿ ಇದು ಪಾವತಿಯನ್ನು ಮಾಡ್ತೈತಿ ಅಂತ ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳಲ್ಲಿ, ಎ, ನಂತರ ಇದು ಬಿ, ನಂತರ ಇಲ್ಲಿ ಬರುವಂಥದ್ದು ಸಿ. ನೋಡಿಲಿ, ನಂತರ ಬರುವಂಥದ್ದು ಯಾವುದಂದ್ರೆ ರೀ ಸಿ. ಇಲ್ಲಿ ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ಎ ಬಿಂದು, ಬಿ ಬಿಂದು ಮತ್ತು ಸಿ ಬಿಂದುಗಳನ್ನು ನಾವು ಗಮನಿಸಿದಾಗ
ಮೇಲಿನ ರೇಖಾಚಿತ್ರದಲ್ಲಿ ಎ ಬಿಂದುವು ಉದ್ಯಮ ಘಟಕಗಳು ತಾವು ಉತ್ಪಾದಿಸಿದ ಅಂತಿಮ ಸರಕು ಸೇವೆಗಾಗಿ ಪಡೆಯುವ ಸಮಗ್ರ ವೆಚ್ಚ ಮೌಲ್ಯವನ್ನು ಅಳೆಯುತ್ತದೆ. ಇವರು ಸಮಗ್ರ ವೆಚ್ಚದ ಮೌಲ್ಯವನ್ನು ಅಳಿತೈತಿ. ಇಲ್ಲಿ ಏನು ಮಾಡಿತ್ರಿ, ಎ ಎನ್ನುವಂಥ ಬಿಂದು ಐತಿ, ಸಮಗ್ರ ವೆಚ್ಚದ ಮೌಲ್ಯವನ್ನು ಅಳಿತೈತಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ರೀ ವೆಚ್ಚದ ವಿಧಾನ ಅಂತೇಳಿ ಕರಿತೀವಿ. ನೋಡಿ, ವೆಚ್ಚದ ವಿಧಾನ, ವೆಚ್ಚಗಳು. ನಂತರ ಎರಡನೇದಾಗಿ ಬರುವಂಥದ್ದು ಮೇಲಿನ ಬಿ ಬಿಂದುವಿನಲ್ಲಿ. ನೋಡಿ, ಇಲ್ಲಿ ಬಿ ಬಿಂದು ಐತಿ. ಬಿ ಬಿಂದುವಿನಲ್ಲಿ ಎಲ್ಲ ಉದ್ಯಮಗಳಿಂದ ಉತ್ಪತ್ತಿಯಾದಂಥ ಅಂತಿಮ ಸರಕು ಸೇವೆಗಳ ಸಮಗ್ರ ಮೌಲ್ಯವನ್ನು ಅಳೆಯಲಾಗುತ್ತದೆ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಉತ್ಪನ್ನದ ವಿಧಾನ ಅಂತೇಳಿ ಕರಿತೀವಿ. ಉತ್ಪನ್ನ ಆದಾಯವನ್ನು ಸಂಪಾದನೆ ಮಾಡ್ತಿರ್ತೈತಿ. ನಂತರ ಸಿ ಬಿಂದು. ನೋಡಿಲಿ, ಸಿ ಬಿಂದು ಅನ್ನುವಂಥದ್ದೈತಿ. ಈ ಸಿ ಬಿಂದುವಿನಿಂದ ಎಲ್ಲ ಉತ್ಪಾದನಾಂಗಗಳ ಪಾವತಿಗಳನ್ನು ಪಡೆದುಕೊಳ್ತೈತಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಆದಾಯದ ವಿಧಾನ. ನೋಡಿಲಿ, ವೆಚ್ಚದ ವಿಧಾನ ಎಲ್ಲ ವೆಚ್ಚ ಮಾಡ್ತೈತಿ, ಸರಕು ಮತ್ತು ಸೇವೆಗಳನ್ನು ಪಡ್ಕೋತೈತಿ. ಅದು ಯಾವ ವಿಧಾನ ಅಂದ್ರೆ ಉತ್ಪನ್ನದ ವಿಧಾನ. ಅಂದ್ರೆ ಉತ್ಪಾದನೆ ಮಾಡಿದಂಥ ಸರಕು ಮತ್ತು ಸೇವೆಗಳನ್ನು ಕೊಡ್ತೈತಿ, ಉತ್ಪನ್ನದ ವಿಧಾನವಾಗಿರ್ತೈತಿ. ಇಲ್ಲಿ ಘಟಕಗಳ ಪಾವತಿಯನ್ನು ಪಡ್ಕೋತೈತಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಆದಾಯದ ವಿಧಾನ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಎ, ಬಿ ಮತ್ತು ಸಿ ಬಿಂದುಗಳು ಯಾವುದೇ ಬಿಂದುವಿನಲ್ಲಿ ಲೆಕ್ಕಾಚಾರ ಮಾಡಿದರೂ ಆರ್ಥಿಕತೆಯ ಸಮಗ್ರ ಆದಾಯದ ಅಂದಾಜು ಒಂದೇ ಆಗಿರುತ್ತದೆ. ನೋಡಲಿ, ಎ, ಬಿ, ಸಿ ಈ ಮೂರು ಅಂಶಗಳನ್ನು ಕೂಡಿಸಿದಾಗ ಇಲ್ಲಿ ಏನಾಗ್ತೈತ್ರಿ, ಸರಳ ಮಾದರಿಯಲ್ಲಿ ನಾವು ಬದಲಾಯಿಸಿದ ಉಳಿತಾಯವನ್ನು ಪರಿಚಯಿಸಿದರೆ ಎ, ಬಿ, ಸಿ ಯಾವುದೇ ಬಿಂದುವಿನಲ್ಲಿ ಲೆಕ್ಕಾಚಾರ ಮಾಡಿದರೂ ಆರ್ಥಿಕತೆಯ ಸಮಗ್ರ ಆದಾಯ ಅಂದಾಜು ಏನಾಗಿರ್ತೈತಿ ಅಂತ ಹೇಳ್ತಾರೆ, ಒಂದೇ ಆಗಿರ್ತೈತಿ ಅಂತ ಹೇಳ್ತಾರ. ನೋಡೋದಕ್ಕೆ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ವರಮಾನದ ಪರಿಚಲನೆ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡೀವಿ. ಇಷ್ಟು ಏನಪ್ಪ ಅಂದ್ರೆ ನಿಮಗೆ ಬರುವಂಥ ಪ್ರಶ್ನೆ, ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ವರಮಾನ ವೃತ್ತಾಕಾರ ಪರಿಚಲನೆಯನ್ನು ವಿವರಿಸಿ ಅಂತ ಕೇಳ್ತಾರ. ಅವಾಗ ಈ ರೇಖಾಚಿತ್ರವನ್ನು ತೆಗಿಬೇಕು, ಅವು ಕಲ್ಪನೆಯನ್ನು ಬರಿಬೇಕು, ಕಲ್ಪನೆ ಬರೆದು ಈ ರೇಖಾಚಿತ್ರವನ್ನು ತೆಗೆದು ಇವುಗಳನ್ನು ಏನು ಮಾಡ್ತಾರೆ ಅಂದ್ರೆ ಒಂದೊಂದಾಗಿ ವಿವರಿಸಬೇಕು. ಇಷ್ಟು ಏನಪ್ಪ ಅಂದ್ರೆ ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ವರಮಾನ ವೃತ್ತಾಕಾರ ಪರಿಚಲನೆ. ಇಷ್ಟು ಏನಪ್ಪ ಅಂದ್ರೆ ಇವತ್ತಿಗೆ ಸಾಕು. ಉಳಿದಿದ್ದನ್ನು ನಂತರದ ತರಗತಿಯಲ್ಲಿ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡೋಣ.